ಬಾಬಾರವರಿಗೆ ವಿಶೇಷವಾಗಿ ಈಶ್ವರೀಯ ಕಾರ್ಯದಲ್ಲಿ ಮಕ್ಕಳನ್ನ ತೀವ್ರ ಗತಿಯಲ್ಲಿ ಸಹಜ ರೂಪದಲ್ಲಿ ತೀವ್ರ ಪುರುಷಾರ್ಥದ ಕಡೆಗೆ ಸಾಧನೆಯ ಕಡೆಗೆ ಕರ್ಕೊಂಡು ಹೋಗ್ಬೇಕು ಹೇಳುವಂತ ಒಂದು ಇಚ್ಛೆ ಇರುತ್ತೆ. ಯಾಕಂದ್ರೆ ಬಾಬಾರವರು ನಮ್ಗೆ ಕಲಿಸೋದೇನೆ ಸಹಜ ರಾಜ ಯೋಗ. ನಮ್ಮ ಯೋಗ ಏನಿದೆ ಅದು ನಿರಂತರವಾಗಿ ಸಹಜವಾಗಬೇಕು, ಅನುಭವನೂ ಆಗಬೇಕು, ನಮ್ಮ ನಿತ್ಯ ದಿನದ ಕರ್ಮಗಳು ಸಹಜವಾಗಬೇಕು ಮತ್ತು ನಮ್ಮ ಜೀವನ ಸುಂದರಮಯವಾಗಬೇಕು. ಆ ಜೀವನವನ್ನ ನಾವು ಚೆನ್ನಾಗಿ ನಡೆಸಬೇಕು. ಆ ಜೀವನ ನಡೆಸುವಂತಹ ಕಲೆಯನ್ನ ಬಾಬಾರವರು ನಮಗೆ ಮುರಳಿಯ ಮುಖಾಂತರ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಈ ಹಿಂದಿನ ದಿನಗಳಲ್ಲಿ ಈಶ್ವರಿಯ ಸಾಧನೆ ಮಾಡುವಂತ ಸಂದರ್ಭದಲ್ಲಿ ಬಾಬಾ ಈ ನಿರೀಕ್ಷೆ ಮಾಡ್ತಾ ಇದ್ದಾರೆ, ನಾವು ಇಲ್ಲಿವರೆಗೂ ತಲುಪಿದ್ದೀವಿ, ತಲುಪಲಿಕ್ಕೆ ಕಾರಣ ಏನು, ಬಾಬಾರವರ ನಿರೀಕ್ಷೆ ಏನಿತ್ತು, ನಾವು ಯಾವ ಮಟ್ಟವನ್ನು ತಲುಪಿದ್ದೀವಿ, ಆ ಲೆವೆಲ್ ತಲುಪದೇ ಇರೋದಕ್ಕೆ ಕಾರಣ ಏನು, ಮುಂದೆ ಹೋಗಲಿಕ್ಕೆ ವಿಧಿವಿಧಾನ ಏನು, ಇದೆಲ್ಲವನ್ನ ಬಾಬಾರವರು ಸಮಯೋಚಿತವಾಗಿ ಆ ಸಮಯದಲ್ಲಿ ಮಕ್ಕಳಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ಮುರಳಿ ಒರಿಜಿನಲ್ ಡೇಟ್ 25 ನವೆಂಬರ್ 2000 ಇಸ್ವಿಯಲ್ಲಿ ಬಾಬಾ ನುಡಿಸಿರುವಂತ ಮುರಳಿ. ಇದರಲ್ಲಿ ಬಾಬಾ ಏನ್ ಹೇಳ್ತಾರೆ, ತಂದೆಯ ಸಮಾನರಾಗುವುದಕ್ಕೋಸ್ಕರ ಎರಡು ಮಾತಿನ ಕಡೆಗೆ ದೃಢತೆಯನ್ನ ಇಡಿ, ತುಂಬಾ ಗಮನವನ್ನ ಇಡಿ, ತುಂಬಾ ಅಟೆನ್ಷನ್ ಅನ್ನ ಇಡಿ. ತಂದೆಯ ಸಮಾನರಾಗಬೇಕು ಅಂದ್ರೆ ವರ್ತಮಾನ ಸಮಯದ ಅನುಸಾರದಲ್ಲಿ ನಾವೆಲ್ಲರೂ ತಂದೆಯ ಸಮಾನ ಆಗಬೇಕು, ಅಥವಾ ಬಾಬ್ ದಾದಾ ಸಮಾನ. ಶಿವಬಾಬಾ ತಂದೆ, ಬ್ರಹ್ಮ ಬಾಬಾ ತಾಯಿ, ಅವರ ಸಮಾನರಾಗಬೇಕು. ಹಾಗಿದ್ರೆ ತಂದೆಯ ಸಮಾನರಾಗೋದಂದ್ರೆ ಹೇಗೆ? ನಾವು ಯಾರ ಸಮಾನರಾಗಬೇಕು, ಅವರು ಹೇಗಿದ್ದಾರೆ ಹೇಳುವಂಥ ಒಂದು ಜ್ಞಾನ, ತಿಳುವಳಿಕೆ, ವಿಚಾರ, ವಿಷಯ ನಮಗೆ ಗೊತ್ತಿರಬೇಕಲ್ವಾ? ಇವಾಗ ನಾವು ಡಾಕ್ಟರ್ ಆಗಬೇಕು ಅಂತಂದ್ರೆ ನಮ್ಮ ಎದುರುಗಡೆ ಇರೋ ಡಾಕ್ಟರ್ ಹೇಗಿರ್ತಾರೆ, ಎಂಜಿನಿಯರ್ ಆಗಬೇಕು ಅಂತ ನಮ್ಮ ಎದುರುಗಡೆ ಇರುವಂಥ ಎಂಜಿನಿಯರ್ ಹೇಗಿರ್ತಾರೆ. ನಾನು ಮದುವೆ ಆಗ್ಬಿಟ್ಟು ಬೇರೆಯವ್ರ ಮನೆಗೆ ಹೋದಾಗ ಒಂದು ಪತ್ನಿಯ ಪೋಸ್ಟ್ನಲ್ಲಿ ಒಂದು ಮಹಿಳೆ ಯಾವ ಪಾತ್ರವನ್ನ ಮಾಡ್ತಾರೆ, ಅದರ ತಕ್ಕಾಗಿ ನಾನು ಹೇಗೆ ಚೇಂಜ್ ಮಾಡ್ಕೊಳ್ಬೇಕು. ನಾನು ಬೇರೆ ದೇಶಕ್ಕೆ ಹೋಗ್ತೇನೆ, ಬೇರೆ ರಾಜ್ಯಕ್ಕೆ ಹೋಗ್ತೇನೆ, ಶಿಕ್ಷಣಕ್ಕೆ ಹೋಗ್ತೇನೆ ಅಂತಂದ್ರೆ ಅದಕ್ಕೆ ತಕ್ಕಾಗಿ ಈ ಮೊದಲೇ ಹೋದಂಥವ್ರು ಏನು ಮಾಡಿದ್ದಾರೆ, ಅದರ ತಿಳುವಳಿಕೆ, ಜ್ಞಾನ, ವಿಚಾರ ನಮಗೆ ಬೇಕಾಗ್ತದೆ. ಹಾಗಿದ್ರೆ ಬಾಬ್ ದಾದಾ ಇಬ್ರು ಏನು ಮಾಡ್ತಿದ್ದಾರೆ? ನಂಬರ್ 1, ಈ ಎರಡೂ ತಂದೆ ತಮಗೋಸ್ಕರ ಏನನ್ನೂ ಮಾಡಿಕೊಳ್ತಾ ಇಲ್ಲ. ಶಿವಬಾಬಾನೇ ಇರ್ಬೋದು, ಬ್ರಹ್ಮ ಬಾಬಾನೂ ಇರ್ಬೋದು. ಶಿವಬಾಬಾ ಅಂತೂ ಯಾವಾಗಲೂ ಕೂಡ ಏನು ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಅವರಿಗೆ ಏನು ಅವಶ್ಯಕತೆ ಇಲ್ಲ, ಬೇಕಾದಷ್ಟು ಇದೆ. ಕಡಿಮೆ ತರ ಅಂತೂ ಇಲ್ಲವೇ ಇಲ್ಲ, ಸದಾ ಕಾಲ ಒಂದೇ ರೀತಿ ಇರ್ತಾರೆ. ಅವ್ರ ಕೆಲಸ ಸದಾ ತನ್ನತಿರೋದನ್ನು ಕೊಡ್ತಾ ಇರೋದು. ಓಕೆ. ಇನ್ನು ಬ್ರಹ್ಮ ಬಾಬಾ ಎಲ್ಲಾ ಸಾಧನೆಯನ್ನ ಮಾಡಿ 84 ಜನ್ಮವನ್ನ ಮಾಡಿದ ಮೇಲೂ ಆದ್ಮೇಲೂ ಕೂಡ ತಮ್ಮ ವಿಕರ್ಮದ ಎಲ್ಲ ಖಾತೆಯನ್ನ ಸಮಾಪ್ತಿ ಮಾಡಿ ನಂಬರ್ 1 ಪೋಸ್ಟ್ ಪಡ್ಕೊಂಡ ಮೇಲೂ ಕೂಡ, ಎಲ್ಲ ಆದ ಮೇಲೂ ಕೂಡ ತಮ್ಮ ಜೀವನದ ಒಂದೊಂದು ಸೆಕೆಂಡ್ ಅನ್ನ ತಮ್ಮ ಮಕ್ಕಳಿಗೆ ಕೊಡೋದರಲ್ಲಿ, ಏನನ್ನು ಕೊಡೋದಲ್ಲಿ, ಭಗವಂತನಲ್ಲಿರುವಂತ ಶಕ್ತಿಗಳನ್ನ ವಿಶ್ವದ ಎಲ್ಲರಿಗೂ ಕೊಡೋದಲ್ಲಿ ನಿಮಿತ್ತರಾಗಿದ್ದಾರೆ, ಸಾಕಾರ ಮಾಧ್ಯಮವಾಗಿದ್ದಾರೆ. ಯಾರಲ್ಲೂ ಏನು ತೆಗೆದುಕೊಳ್ಳಬೇಕು ಹೇಳುವಂತ ಮನೋಭಾವ ಆಗಲಿ, ಇಚ್ಛೆ ಆಗಲಿ, ಆಸೆ ಆಕಾಂಕ್ಷೆ ಇಲ್ಲ. ಸದಾ ಕೊಡಬೇಕು. ಯಾವುದನ್ನ ಕೊಡಬೇಕು? ಪರಮಾತ್ಮನಲ್ಲಿ ಇರೋದನ್ನು ಮಾತ್ರ ಕೊಡಬೇಕು. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಯಾವುದರ ತೀರಾ ಅವಶ್ಯಕತೆ ಇದೆಯೋ, ಯಾವುದು ಜೀವನ ನಿಜವಾದ ಉದ್ದೇಶ ಆಗಿದೆಯೋ, ಯಾವುದರಿಂದ ನಿಜವಾಗ್ಲೇ ಆತ್ಮ ಸಂತೋಷವನ್ನ ಪಡ್ಕೊಳ್ಳುತ್ತೋ ಅದನ್ನ
ಕೊಡೋದರ ಕಡೆಗೆ ಹಗಲು ರಾತ್ರಿ ಅಹರ್ನಿಶಿಯಾಗಿ ತಾಯಿ ತಂದೆ ಇಬ್ರೂ ಕೂಡ ವಿಶ್ವದ ಪ್ರತಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಕ್ಕಳ ಅವಶ್ಯಕತೆನೂ ಕೂಡ ಇದೆ. ಯಾಕಂದ್ರೆ ಸ್ಥೂಲ ಶರೀರದ ಅವಶ್ಯಕತೆ ಇದೆಯಲ್ಲ, ಅದಕ್ಕಾಗಿ ನೀವು ಕೂಡ ತಂದೆಯ ಸಮಾನರಾಗಬೇಕು. ಅದಕ್ಕೆ ಏನ್ ಮಾಡಬೇಕು? ಬಾಬಾ ಹೇಳ್ತಾರೆ, ಸ್ವಮಾನ ಮೇ ರೆಹನಾ ಹೈ, ಸ್ವಮಾನದಲ್ಲಿರಬೇಕು. ಸ್ವ ಅಂದ್ರೆ ಯಾರು? ಆತ್ಮ. ಮಾನ ಅಂತಂದ್ರೆ ಏನು? ಗೌರವ. ಆತ್ಮದ ಗೌರವದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಇವಾಗ ನಾವು ಯಾವ ಗೌರವದಲ್ಲಿದ್ದೀವಿ? ದೇಹದ ಗೌರವದಲ್ಲಿದ್ದೀವಿ. ಅಂದ್ರೆ ನಾನು ಸುಂದರವಾಗಿದ್ದೇನೆ, ನಾನು ಶ್ರೀಮಂತನಾಗಿದ್ದೇನೆ, ನಾನು ಡಿಗ್ರಿ ಮಾಡಿದ್ದೇನೆ, ನನ್ನ ಹತ್ರ ಹಣ ಇದೆ, ನನ್ನ ಪೋಸ್ಟ್ ಪೊಸಿಷನ್ ಇದೆ, ನಾನು ಜ್ಞಾನಕ್ಕೊಂದು 25 ವರ್ಷ ಆಗಿದೆ, ನಾನು ಇಷ್ಟು ಜನರಿಗೆ ಜ್ಞಾನ ಕೊಟ್ಟಿದ್ದೇನೆ. ಹೀಗೆ ಬೇರೆ ಬೇರೆ ಮಾನ ಗೌರವ, ನನ್ನಷ್ಟು ಬಂಗಾರ ಇದೆ. ಆ ಮಾನದ ಜೊತೆಗೆ ಮಾನಸಿಕವಾಗಿ ಕನೆಕ್ಷನ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಪ್ರತಿನಿತ್ಯ ಆ ಮಾನದ ಆಧಾರದಲ್ಲಿ ಪ್ರಪಂಚದಲ್ಲಿ ಜನ ನನಗೆ ಗೌರವವನ್ನ ಕೊಡಬೇಕು ಹೇಳುವಂತ ನಿರೀಕ್ಷೆಯಲ್ಲಿ ಪ್ರತಿದಿನ ನಾನು ನನ್ನ ಮನಸ್ಸನ್ನ, ಈ ಶರೀರವನ್ನ, ಸಾಧನವನ್ನ ಕರ್ಮಕ್ಷೇತ್ರದ ಕಡೆಗೆ, ಪ್ರಪಂಚದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆತ್ಮೀಯರೇ, ನಿನ್ನೆ ನನ್ನ ಎಷ್ಟು ಸೈಟ್ ಇತ್ತು, ಇವತ್ತು ಎಷ್ಟಿದೆ? ನಿನ್ನೆ ಎಷ್ಟು ಹಣ ಇತ್ತು, ಇವತ್ತು ಎಷ್ಟಿದೆ? ನಿನ್ನೆ ಎಷ್ಟು ಕಾರ್ ಇತ್ತು, ಇವತ್ತು ಕಾರ್ ಎಷ್ಟಿದೆ? ಇದನ್ನು ನಾನು ಕಂಪ್ಯಾರಿಸನ್ ಮಾಡ್ತಾ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತೇನೆ. ನನ್ನ ಮಕ್ಕಳಿಗೆ ಎಜುಕೇಶನ್ ಜಾಸ್ತಿ ಬೇಕು, ಅವ್ರಿಗೆ ಪ್ರಮೋಷನ್ ಬೇಕು, ಇನ್ಕ್ರಿಮೆಂಟ್ ಬೇಕು, ಸಂಪಾದನೆ ಬೇಕು, ಮನೆಯವರಿಗೆ ಬೇಕು, ಮಕ್ಕಳಿಗೆ ಬೇಕು. ಹಾಗಿದ್ರೆ ಇದೆಲ್ಲ ನೀನಾ? ಅಲ್ವಲ್ಲ. ಶರೀರ ನೀನಲ್ಲ, ಮಕ್ಕಳು ನಿನ್ನವರಲ್ಲ. ಸ್ವಮಾನ ಅಂದ್ರೆ ಆತ್ಮ, ನೀನು ವರ್ತಮಾನ ಸಂಗಮ ಯುಗದಲ್ಲಿ ಪರಮಾತ್ಮನ ಜೊತೆಗಿದ್ದು ಬಿಟ್ಟು ಸಾಧನೆ ತಪಸ್ಸನ್ನ ಮಾಡಿ ಆತ್ಮಿಕವಾಗಿ ಎಷ್ಟು ಸಂಪಾದನೆ ಮಾಡಿದೀಯಾ? ಎಷ್ಟು ಆತ್ಮವನ್ನು ಸ್ವಚ್ಛ ಮಾಡಿಕೊಂಡಿದೀಯಾ? ಸಪ್ತ ಶಕ್ತಿಗಳನ್ನ ಎಷ್ಟು ನಿನ್ನಲ್ಲಿ ಜಮಾ ಮಾಡಿಕೊಂಡಿದೀಯಾ? ಮಾಡಿರುವಂತ ಶಕ್ತಿಗಳನ್ನ, ಅನುಭವವನ್ನ ಬೇರೆಯವರಿಗೆ ಎಷ್ಟು ದಾನ ಮಾಡ್ತಾ ಇದೀಯಾ? ಈಶ್ವರಿ ಬ್ಯಾಂಕಲ್ಲಿ ಇರುವಂತ ಆತ್ಮನ ಅಕೌಂಟ್ ಅಲ್ಲಿ ಎಷ್ಟು ಪ್ರತಿದಿನ ಜಮಾ ಆಗ್ತಾ ಇದೆ? ಹಳೆಯ ವಿಕರ್ಮದ ಖಾತೆ ಎಷ್ಟು ಖಾಲಿ ಆಗ್ತಾ ಇದೆ? ಆ ಆತ್ಮಿಕ ಸಂಪಾದನೆ ಕಡೆಗೆ ಎಷ್ಟು ಸೀರಿಯಸ್ ಆಗಿ ಗಮನವನ್ನ ಕೊಡ್ತಾ ಇದೀಯಾ? ಆ ಮೂಲಕ ನೀನು ಮಾಡುವಂತ ಸಾಧನೆ, ತಪಸ್ಸು, ಸೇವೆಯಲ್ಲಿ ಎಷ್ಟು ನೀನು ಖುಷಿಯಾಗಿದೆಯಾ, ಆನಂದವಾಗಿದೆಯಾ, ನೆಮ್ಮದಿಯಾಗಿದೆಯಾ, ಸಂತೃಪ್ತನಾಗಿದೆಯಾ? ಇವತ್ತು ಬಾಬಾ ಚೆನ್ನಾಗಿ ಅನುಭವ ಮಾಡಿಸಿದ್ರಪ್ಪ, ಖುಷ್. ಅಣ್ಣವ್ರೆ, ನಂದು ಒಂದನ್ನು ಅನುಭವ. ಹೌದು. ಏನಕ್ಕೋರೆ? ನನಗೆ ದಾರಿಲಿ ಬರ್ಬೇಕಾದ್ರೆ ಬಾಬಾ ಆಟೋ ಕಳಿಸ್ಬಿಟ್ರು. ಖುಷಿಯಿಂದ ಹೇಳ್ತಾರೆ. ಇದನ್ನ ಆತ್ಮನ ಸಮ್ಮಾನನ, ಶರೀರಕ್ಕೆ ಬೇಕಾಗಿರೋದನ್ನ ಬಾಬಾ ಕೊಟ್ಟಿದ್ದಾರೆ. ಆತ್ಮೀಯರೇ, ಇವತ್ತು ಕೂಡ ನಾವು ವರ್ತಮಾನ ಸಮಯದಲ್ಲಿ ಶರೀರಕ್ಕೆ ಬೇಕಾಗಿರುವಂಥದ್ದನ್ನೇ ಭಗವಂತನ ರಿಕ್ವೆಸ್ಟ್ ಅನ್ನು ಇಡ್ತಾ ಇದ್ದೀವಿ. ಆತ್ಮದ ಮಾನ ಜಾಸ್ತಿ ಆಗ್ಬೇಕು. ಸ್ವಮಾನ ಯಾವಾಗ ಜಾಸ್ತಿ ಆಗ್ತದೆ? ಆ ಆತ್ಮನನ್ನ ಭಗವಂತ ಎಷ್ಟು ಉಪಯೋಗ ಮಾಡಿಕೊಳ್ಳುತ್ತಾರೋ, ಎಲ್ಲಿವರೆಗೆ ಆತ್ಮ ಸ್ವಚ್ಛವಾಗೋದಿಲ್ವೋ, ನಿಸ್ವಾರ್ಥ ಭಾವದಲ್ಲಿ ಇರೋದಿಲ್ವೋ, ಅದಕ್ಕೆ ಬಾಬಾ ಲಾಸ್ಟ್ ಮುರಳಿಯಲ್ಲಿ ಏನ್ ಹೇಳಿದ್ರು? ಮಕ್ಕಳೇ, ಸಂಪೂರ್ಣ ಮತ್ತು ಸಂಪನ್ನ. ಸಂಪೂರ್ಣವಾಗಿ ಆತ್ಮನ ಸಂಪೂರ್ಣ ಶಕ್ತಿಯನ್ನು ಪರಮಾತ್ಮನಿಗೆ ಒಪ್ಪಿಸಬೇಕು. ನೀನು ಸಮಯವನ್ನ, ಸಂಕಲ್ಪ ಒಪ್ಪಿಸಬೇಕು. ನಿನ್ನ ಮನಸ್ಸಿನ ಸ್ವಲ್ಪ ಶಕ್ತಿನೂ ಕೂಡ ಆತ್ಮನ ಶಕ್ತಿ ಬೇರೆ ಕಡೆಗೆ ಇರಕೂಡದು. ವಿಶೇಷವಾಗಿ ಯೋಗ ಮಾಡುವಂತ ಸಮಯದಲ್ಲಿ ಹೇಗೆ ಒಂದು ಸಣ್ಣ ಮಗು ತಾಯಿಯ ಮಡಿಲಲ್ಲಿದ್ದಾಗ ಆ ಶರೀರದ ಮೇಲೆ ಯಾವುದೇ ಕರ್ಮವನ್ನ ಮಾಡುವಂತ ಅಧಿಕಾರ ಅದು ತನ್ನಲ್ಲಿ ಇಟ್ಕೊಳ್ದೇನೆ ತನ್ನನ್ನು ಸಂಪೂರ್ಣವಾಗಿ ತಾಯಿಗೆ ಅರ್ಪಣೆ ಮಾಡ್ತಾಳ ಮಗು. ಆ ಶರೀರದ ಮೇಲೆ ಏನು ಬೇಕಾದರೂ ಟ್ರೀಟ್ಮೆಂಟ್ ಅನ್ನು ಮಾಡಬಹುದು. ಹಾಗೆ ಡಾಕ್ಟರ್ ಮೇಲೆ ನಂಬಿಕೆ ಇದ್ದಾಗ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟು ಡಾಕ್ಟ್ರೇ ಆಪರೇಷನ್ ಬೇಕಾದ್ರೂ ಮಾಡಿ ಅಂತ ಬಿಟ್ಟು ನೀವು ಒಪ್ಪಿಸ್ತೀರಲ್ಲ, ಅದೇ ರೀತಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ದಿನದಲ್ಲಿ ಎಷ್ಟು ಸಮಯ ನಿಮ್ಮ ಸಮಯವನ್ನ, ಸಂಕಲ್ಪವನ್ನ, ಶ್ವಾಸವನ್ನ ಸಂಪೂರ್ಣವಾಗಿ ಭಗವಂತನಿಗೆ ಅವನ ಕಾರ್ಯವನ್ನ ಮಾಡಲಿಕ್ಕೆ ಅಥವಾ ನಿಮ್ಮ ಆತ್ಮದ ಸ್ವಚ್ಛತೆಗೆ, ಕಾಯಿಲೆ ಗುಣ ಮಾಡಲಿಕ್ಕೆ ಅವನ ಕೈಲಿ ಸಂಪೂರ್ಣ ಸಮರ್ಪಣೆ ಕೊಡ್ತಾ ಇದ್ದೀರಿ. ನೀವು ಕೊಡ್ತಾ ಇರೋದಷ್ಟೇ ಅಲ್ಲ, ಕೊಟ್ಟ ಮೇಲೆ ಅವನು ಮಾಡಿರುವಂತಹ ಕರ್ಮದಿಂದ ಆ ಕರ್ಮದ ಫಲ ನಿಮಗೆ ಖುಷಿ ಕೊಡಬೇಕು, ಸಂಪನ್ನತೆ ಅನುಭವ ಆಗ್ಬೇಕು. ಎಸ್, ಇದಕ್ಕಿಂತ ಚೆನ್ನಾಗಿ ಈ ಕರ್ಮದ ಫಲ ಬಗ್ಲಿಕ್ಕೆ ಸಾಧ್ಯವೇ ಇಲ್ಲ.
ಅಷ್ಟು ದಿನದಿಂದ ದಿನಕ್ಕೆ ಸಂಪಾದನೆಯ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಇವತ್ತು 1000 ಸಂಪಾದನೆ ಮಾಡಿದ್ರೆ ನಾಳೆ 10,000, ನಾಡಿದ್ದು ಲಕ್ಷ, ಕೋಟಿ, ಅರಬ್ ಖರಬ್. ಇವತ್ತಿನ ಮುರಳಿಲಿ ಅರಬ್ ಖರಾಬ್ ಅಂತ ಹೇಳ್ತಿದ್ದಾರೆ ಬಾಬಾ, ಪದ್ಮಾಪದಂ ಹೇಳಲಿಲ್ಲ. ಇದನ್ನು ಮಾಡಿದ್ರೆ ನಿಮ್ಗೆ ಅರಬ್ ಖರಾಬ್ ಅಷ್ಟೇ ಸಿಗ್ತದೆ, ಪದ್ಮಾಪದಂ ನೆಕ್ಸ್ಟ್ ಫಾರ್ಮುಲಾ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕಾಗಿ ಸ್ವಮಾನ್ ಮೇರೆ ಏನ ಅಣ್ಣವರೇ, ಏನು ಬಾಬನ್ ಮಗು ಆದ್ಮೇಲೆ ನಮ್ದು ಬಾಡಿಗೆ ಮನೆ ಇತ್ತು, ಸ್ವಂತ ಮನೆ ಆಗ್ಬಿಡ್ತು. ಹಾಗಿದ್ರೆ ಸ್ವಂತ ಮನೆ ಆದ್ರೆ ಆತ್ಮದ ಮಾನ ಅನ್ನೋದು ಜಾಸ್ತಿ ಆಯ್ತಾ? ಶರೀರದ ಮಾನ ತಾನೇ ಜಾಸ್ತಿ ಆಗಿರೋದು. ಇದನ್ನು ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಕೆಲವೊಂದ್ಸಲ ಆತ್ಮದ ಮಾನ ಪರಮಾತ್ಮನ ಕಾರಣದಿಂದ, ಪರಮಾತ್ಮನ ದಯೆಯಿಂದ, ಕೃಪೆಯಿಂದ ನಮ್ಮನ್ನು ಉಪಯೋಗ ಮಾಡಿಕೊಳ್ಳೋದರ ಮೂಲಕ ಪ್ರಪಂಚದಲ್ಲಿ, ಈಶ್ವರಿಯ ಪರಿವಾರದಲ್ಲಿ, ಲೌಕಿಕ ಜೀವನದಲ್ಲಿ ಆತ್ಮೀಯರೇ ನಿಮಗೆ ಗೌರವ ಸಿಗ್ತದೆ ಪರಮಾತ್ಮನ ಕಾರಣದಿಂದ. ಒಂದು ಮಗು ಬರ್ತಡೆ ಹೋಗ್ಬಿಟ್ಟು ನಿಂತ್ಕೊಂಡಿದ್ದಿದ್ರೆ ಅಷ್ಟು ಸುಂದರ ಮಾಡಿದ್ಯಾರು? ತಾಯಿ ತಾನೇ. ಆದರೆ ಆ ಮಾನ ಜಾಸ್ತಿ ಆಗ್ತಾ ಆಗ್ತಾ ಹೋದಾಗೆ ಈ ಮಕ್ಕಳಲ್ಲೂ ಕೂಡ ಅಭಿಮಾನ ಜಾಸ್ತಿ ಆಗ್ತಾ ಹೋಗ್ತದೆ. ನಾನು ಮಾಡಿರೋದು, ನಾನು ಅವ್ರ ಹತ್ರ ಯಾಕೆ ಮಾತಾಡಬೇಕು? ಇಲ್ಲ. ಎಷ್ಟು ಮಾನ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಎಲ್ಲರಿಗೂ ಗೌರವ ಕೊಡ್ತಾ ಹೋಗಿ, ಗೌರವ ಕೊಡ್ತಾ ಹೋಗಿ. ಸಮ್ಮಾನ್ ದೇನಾ ಹೈ. ಬಡವರಿರ್ಲಿ, ಶ್ರೀಮಂತರಿರ್ಲಿ, ಲೌಕಿಕದವರಿರ್ಲಿ, ಅಲೌಕಿಕದವರಿರ್ಲಿ, ಯಾವುದೇ ಧರ್ಮ, ಜಾತಿ, ಮತ, ಭಾಷೆ ಯಾರು ಬೇಕಾದ್ರೂ ಇಲ್ಲಿ, ಪ್ರತಿಯೊಬ್ಬರಿಗೂ ಯಾರಲ್ಲಿ ಎಷ್ಟು ಬೇಕಾದ್ರೂ ಕಡಿಮೆ ಪ್ರದಾನ ಇರಲಿ. ಬಾಬಾ ಇಷ್ಟು ಸುಂದರವಾದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಎದುರುಗಡೆಗೆ ಒಂದು ಆತ್ಮ 95% ಕೆಟ್ಟ ಗುಣವನ್ನ ಇಟ್ಕೊಂಡು ಬಂದಾಗ 5% ಆದ್ರೂ ಒಳ್ಳೇದಿದ್ದೇ ಇರ್ತದಲ್ವ? ಯಾವುದೇ ಮಗು ಸಂಪೂರ್ಣವಾಗಿ ಕೆಟ್ಟದಿಲ್ಲ. 5% ಒಳ್ಳೇದಿದ್ದಾಗ ಆ ಒಳ್ಳೇದ್ರ ಬಗ್ಗೆನೇ ವರ್ಣನೆ ಮಾಡಿ, ಹೌದಪ್ಪ ನಿನ್ನಲ್ಲಿ ಇದು ಒಳ್ಳೇದನ್ನ ಇದೆ, ನೀನು ಇಂಥ ಒಳ್ಳೆ ಕೆಲಸವನ್ನ ಮಾಡಿದೀಯಾ ಅಂತ ಹೇಳ್ಬೇಕು. ನೀನು ಇಂಥವನು, ನೀನು ಕೆಟ್ಟವನು, ನೀನು ಹಾಗೆ ಮಾಡ್ತಿದ್ಯಾ, ಹೀಗೆ ಮಾಡ್ತಿದ್ಯಾ, ವಿಘ್ನ ತರ್ತಿದ್ಯಾ, ನಿಂದನೆ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಅವರ ಒಂದು ತಪ್ಪನ್ನೇ ನೀವು ಹೆಚ್ಚಿಗೆ ರೂಪದಲ್ಲಿ ಏನ್ ಮಾಡಬಾರ್ದು, ವರ್ಣನೆ ಮಾಡಕೂಡದು. ಏನು ವಿಶೇಷತೆ ಇದೆ ಅದನ್ನ ವರ್ಣನೆ ಮಾಡ್ತಾ, ಅದರ ಪಾಲನೆಯನ್ನ ಮಾಡ್ತಾ ಅವ್ರಿಗೆ ಸ್ವಲ್ಪ ಸ್ಟೇಬಲ್ ಮಾಡಿ ಆಮೇಲೆ ಅವರ ಕಡಿಮೆತನವನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡಿ. ನೋಡಿ, ಬಾಬಾ ಅವ್ಯಕ್ತ ಮುರಳಿನ ನಡೆಸುವಂಥದ್ದನ್ನು ಸ್ವಲ್ಪ ಚೆಕ್ ಮಾಡಿ. ಏನ್ ಮಾಡ್ತಾರೆ, ಇಂಥ ಮಕ್ಕಳು ಅಂಥ ಮಕ್ಕಳು ಅಂತ ನಮ್ಗೆ ಸರಿಯಾಗಿ ಫಸ್ಟಿಗೆ ಏನ್ ಮಾಡ್ತಾರೆ, ಗಾಳಿ ಹಾಕ್ತಾರೆ, ಹವಾ ಹಾಕ್ತಾರೆ ಬಾಬಾ. ಹವಾ ಹಾಕ್ಬಿಟ್ಟು ರೆಡಿ ಮಾಡಿ ಆಮೇಲೆ ಏನ್ ಮಾಡ್ತಾರೆ, ಮೇಲೆ ಏರಿಸಿ ಆಮೇಲೆ ನಿಧಾನಕ್ಕೆ ಆ ಬಲೂನಿಗೆ ಒಂದು ಸೂಜಿ ಚುಚ್ತಾ ಇರ್ತಾರೆ, ಡಬ್ಬ ಅಂತ ಹೊಡೆದೋಗ್ಬಿಟ್ಟು. ಅದು ಫಸ್ಟಿಗೆ ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ ಹಾಸಿಗೆಯಲ್ಲಿ ಏಳಿಸ್ಬೇಕಾದ್ರೆ, ಏಳು ಮಗು ನಿನಗೆ ಐಸ್ ಕ್ರೀಮ್ ಕೊಡ್ತಾನೆ, ಗುಲಾಬ್ ಜಾಮೂನ್ ಕೊಡ್ತೀನಿ ಅಂತ ಅಮ್ಮ ಏಳಿಸ್ತಾರಲ್ಲ, ಐಸ್ ಕ್ರೀಮ್ ಕೊಡ್ತೈತೆ ರೆಡಿ ಮಾಡ್ಬಿಟ್ಟು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸ್ಕೊಟ್ಟಿರ್ತಾರೆ. ಹಾಗೆ ಮಕ್ಕಳೇ, ಪ್ರಪಂಚದ ಜನ ಇದ್ದಾರಲ್ಲ, ಅಶಾಂತಿಯಿಂದ, ದುಃಖದಿಂದ, ಅಪಜಯದಿಂದ, ಸಮಸ್ಯೆಯಿಂದ, ಟೆನ್ಷನ್ ಇಂದ ತುಂಬಾ ನೊಂದಿದ್ದಾರೆ. ಅವರು ಲೌಕಿಕ ಪರಿವಾರದವರು ಇರ್ಬೋದು, ಅಲೌಕಿಕ ಪರಿವಾರದವರು ಇರ್ಬೋದು. ಅವರು ನಿಮ್ಮ ಹತ್ರ ಯಾಕೆ ಬರ್ತಾರೆ? ಪ್ರಪಂಚದಲ್ಲಿ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಜನ? ದೇವರ ಪೂಜೆ ಯಾಕೆ ಮಾಡ್ತಾರೆ? ಮನೆಯಲ್ಲಿ ಸಿಗದೇ ಇರುವಂತ ಸುಖ ಅಲ್ಲಿ ಬೇಕು ಅಂತ ತಾನೇ ಹೋಗ್ತಾರೆ. ನೀವು ಯಾರು? ಬ್ರಾಹ್ಮಣ ಮಕ್ಕಳು ತಾನೆ, ಭಗವಂತನ ಒಂದು ನಿಮಿತ್ತ ಆತ್ಮಗಳು ತಾನೆ. ಅಂದಮೇಲೆ ಆ ಆತ್ಮನಿಗೆ ಸತ್ಯವಾದಂತ ಪರಮಾತ್ಮನ ಪ್ರೀತಿ ಕೊಡುವುದರ ಮೂಲಕ ಅವರಿಗೆ ಗೌರವವನ್ನು ಕೊಡಬೇಕಾಗಿರುವಂಥದ್ದು ಅದು ನಿಮ್ಮ ಕಾರ್ಯ, ಕರ್ತವ್ಯ, ವರ್ತಮಾನ ಸಮಯ, ಅತಿ ಅವಶ್ಯಕತೆ, ಕರ್ಮ. ನಿಮ್ಮ ಮನೆಯಲ್ಲಿ ನಿಮ್ಮವರೇ ಯಾರಾದ್ರೂ ಮನೆಗೆ ಬಂದಾಗ ಅವ್ರಿಗೆ ಗೌರವ ಕೊಡ್ತಿರೋ ಕೊಡಲ್ವೋ? ನೀರು, ಮಜ್ಜಿಗೆ, ಕಾಫಿ, ಟೀ, ಊಟ, ತಿಂಡಿ, ಬಟ್ಟೆ ಕೊಡ್ತಿರ್ತಾನೆ, ಗೌರವನ ಕೊಡ್ತಿರಲ್ವ? ಹಾಗೆ ಆ ಬಂದಿರುವಂತ ಆತ್ಮರಿಗೆ ಎಲ್ಲರಿಗೂ ಕೂಡ ಪರಮಾತ್ಮನ ಶಕ್ತಿಯಿಂದ ಗೌರವವನ್ನ ಕೊಡಿ. ಸಮ್ಮಾನ್ ದೇನಾ ಹೈ. ಗೌರವವನ್ನು ಕೊಡಬೇಕು. ಮನಸ್ಸಿನಿಂದ, ಬುದ್ಧಿಯಿಂದ ಗೌರವವನ್ನ ಅವರಿಗೆ ಕೊಡಬೇಕು. ಪ್ರತಿಯೊಬ್ಬರಿಗೂ ಕೂಡ, ಚಿಕ್ಕವರಲ್ಲಿ ದೊಡ್ಡವರಲ್ಲಿ. ಈ ಮೂಲಕ ಪ್ರತಿ ಸಮಯ ನಿಮ್ಮಲ್ಲಿ ಏನು ಸಂಪಾದನೆ ಇದೆ ಅದನ್ನು ಮಾಡ್ತಾ, ಅದನ್ನು ಕೊಡ್ತಾ ಹೋಗಿ ಆತ್ಮೀಯರೇ. ನಿಮ್ಮ ಮನೇಲಿ ಯೋಗೇಶನ್ನ ಬರ್ತಾರೆ. ನಿಮ್ಮ ಮನೇಲಿ ಮಾವಿನ ಹಣ್ಣು ಇದ್ರೆ ನೀವು ಮಾವಿನ ಹಣ್ಣೆ ತಾನೇ ಕೊಡ್ತೀರಿ. ಎಪ್ಪಲ್ ಬೇಕು ಅನ್ನೋದು ಎಲ್ಲಿ ಇರ್ತದೆ? ಇದ್ರೆ ತಾನೇ ಕೊಡ್ಲಿಕ್ಕೆ ಆಗತ್ತೆ. ಅಂದಮೇಲೆ ಪ್ರತಿದಿನ ನೀವು ಆತ್ಮಿಕ ಸಂಪಾದನೆ ಕಡೆ ಗಮನ ಕೊಟ್ಬಿಟ್ಟು ಅದನ್ನೇ ಸ್ಟಾಕ್ ಮಾಡ್ತಾ ಹೋದ್ರೆ ಬಂದವರಿಗೂ ಕೂಡ ಅದನ್ನೇ ಕೊಡ್ತಾ ಇರ್ತೀರಾ. ಅದನ್ನು ನೀವು ಮಾಡಬೇಕಾಗಿದೆ. ಸದಾ ಕಾಲ
ಬಾಬ್ದಾದಾರವರು ಸರ್ವರಿಗೂ ಕೂಡ ಹೀಗೆ ಸಪ್ತಶಕ್ತಿಗಳನ್ನು ಕೊಡುವುದರ ಮೂಲಕ ಮಕ್ಕಳ ಪ್ರಪಂಚದ ಪಂಚತತ್ವದ ಸರ್ವ ಆತ್ಮರ ಕಲ್ಯಾಣವನ್ನು ಏನು ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ನಿಮಿತ್ತರಾಗಬೇಕು. ಇಲ್ಲ ಅನ್ನೋರಿ, ನನ್ನ ಪತಿ ಮೊದಲು ಸರಿಯಾಗಬೇಕು. ವಾವ್! ನನ್ನ ಪತಿ ಎಲ್ಲಿಂದ ಬಂದ್ಬಿಡ್ತದು? ಮೋಹ ಬಂತೋ ಬಂದಿಲ್ವೋ? ಅವಾಗ ಜ್ಞಾನದ ಅಪ್ಲಿಕೇಶನ್ ಹೆಂಗಾಗ್ಬಿಡ್ತು ನಿಮಗೆ? ನನ್ನ ಮಕ್ಕಳು ಸರಿಯಾಗ್ಲಿ, ನನ್ನ ಪತಿ ಸರಿಯಾಗ್ಲಿ ಅಂದ್ರೆ ಇನ್ನೂ ನೀವು ಮೋಹದಲ್ಲಿ ಇದ್ದೀರಾ, ನಾನು ನನ್ನದು ಹೇಳುವಂತ ಭಾವದಲ್ಲಿ ಇದ್ದೀರಾ ಅಂತ ಅರ್ಥ ಆಯ್ತು. ಇನ್ನು ಬಾಬ್ ಸಮಾನ ಸ್ಥಿತಿಯಲ್ಲಿಲ್ಲ. ಸೂರ್ಯ ಕೆಲವರಿಗೆ ಮಾತ್ರ ಬೆಳಕನ್ನ ಕೊಡ್ತಾನ, ಹೊಗಳಿದವನಿಗೆ ಮಾತ್ರ ಬೆಳಕು ಕೊಡ್ತಾನ, ತೆಗಳಿದವನಿಗೆ ಕೊಡೋದಿಲ್ವ? 63 ಜನ್ಮದಿಂದ ಹೆಚ್ಚಿಗೆ ನಿಂದನೆ ಮಾಡಿದ್ದು ನೀವು ಭಗವಂತನನ್ನೇ. ಆದ್ರೂ ಇವತ್ತು ಭಗವಂತ ಸಿಕ್ಕಿದಾಗ ಎಷ್ಟು ಪ್ರೀತಿ ಮಾಡ್ತಾರೆ. ಇನ್ನು ಬೀಕಿಗಳಾದ್ಮೇಲಂತೂ ನಾವು ಬಾಬನಿಗೆ ಇನ್ನೂ ಚೆನ್ನಾಗಿ ಬೈತೀವಿ, ಯಾಕಂದ್ರೆ ಬಾಬಾ ಶಾಪ ಕೊಡಲ್ಲ ಅಂತ ಗೊತ್ತಿದೆ. ಆದ್ರೂ ಭಗವಂತ ಎಷ್ಟು ಪ್ರೀತಿಯನ್ನ ಮಾಡ್ತಾರೆ, ಎಷ್ಟು ಸ್ನೇಹವನ್ನ ಕೊಡ್ತಾರೆ. ಅದಕ್ಕೆ ಯಾರು ನಿಂದನೆ ಮಾಡ್ಲಿ, ಯಾರು ಇನ್ಸಲ್ಟ್ ಮಾಡ್ಲಿ, ಯಾರು ಬೇಜಾರು ಮಾಡ್ಲಿ, ನಿಮ್ಮ ಕಣ್ಣಿ ಹಿಂದ್ಗಡೆಗೆ ಯಾರು ನಿಮ್ಮ ಬಗ್ಗೆ ಏನು ಬೇಕಾದ್ರೂ ಹೇಳಲಿ, ಆ ವಿಷಯ ನಿಮ್ಗೆ ಗೊತ್ತಾದ ಮೇಲೆ ಆ ಆತ್ಮ ಎದುರುಗಡೆಗೆ ಬಂದೂನು ಕೂಡ ಪಾಪ ಈ ಆತ್ಮ ವಿಕಾರದಿಂದ ಮಾಯೆಯಿಂದ ಎಡಿಕ್ಟ್ ಆಗಿದೆ, ಬಾಬಾ ಈ ಆತ್ಮನನ್ನ ಒಳ್ಳೆಯದನ್ನ ಮಾಡು. ಹೀಗೆ ಸದಾ ಕಾಲ ಪ್ರತಿ ಆತ್ಮನ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನ ನೀವು ಇಟ್ಕೊಳ್ಳೋದ್ರ ಜೊತೆಗೆ ಪರಮಾತ್ಮ ಪ್ರತಿಯೊಂದು ಆತ್ಮನಿಗೂ ಯಾವ ಗೌರವವನ್ನ ಕೊಡ್ತಾರೋ ಅದೆಲ್ಲ ಗೌರವವನ್ನ ನೀವು ಕೊಡಬೇಕು ಅಣ್ಣವ್ರೆ. ಅದು ಹೆಂಗ್ ಗೊತ್ತಾಗ್ತದೆ? ನೀವು ಯೋಗ ಮಾಡ್ಬೇಕಾದ್ರೆ, ಜ್ಞಾನ ಕೇಳಬೇಕಾದ್ರೆ ನೋಡಿ. ಯೋಗ ಮಾಡ್ಬೇಕಾದ್ರೆ ಕೆಲವ್ರ ಕಡೆ ನಿಮ್ಗೆ ದೃಷ್ಟಿ ಚೆನ್ನಾಗಿ ಹೋಗ್ತಾ ಇದೆ, ಕೆಲವ್ರ ಕಡೆ ಕಡಿಮೆ ಹೋಗ್ತಾ ಇದೆ. ಈ ಅಕ್ಕವ್ರು ತುಂಬಾ ಒಳ್ಳೆಯವರಪ್ಪ, ಹೊಗಳ್ತಾರೆ, ಇವ್ರಿಗೆ ಒಂದ್ 2 ನಿಮಿಷ ಜಾಸ್ತಿ ದೃಷ್ಟಿ ಕೊಡೋಣ. ಇವ್ರು ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾರೆ, ಇವ್ರಿಗೆ ದೃಷ್ಟಿನೇ ಕೊಡೋದು ಬೇಡ. ಹಂಗ ಸಂಕಲ್ಪಗಳು ಬರ್ತಾವ ಜ್ಞಾನ ಹೇಳ್ಬೇಕಾದ್ರೆ. ಅಥವಾ ನಮ್ಗೆ ಏನೋ ಒಂದು ಪಾತ್ರ ಸಿಕ್ತು, ಭೋಗ ಕೊಡುವಂಥದ್ದು, ಇವ್ರಿಗೆ ಸ್ವಲ್ಪ ಕಡಿಮೆ ಕೊಟ್ಬಿಡೋಣ. ಇನ್ನು ಕೆಲವೊಂದ್ಸಲ ನಿಮ್ಮ ಕೈಯಲ್ಲಿ ಹಣ್ಣುಗಳಿರ್ತಾವೆ, ಆ್ಯಪಲ್ ಇದೆ, ಚಿಕ್ಕು ಇದೆ, ಬೇರೆ ಬೇರೆ ಹಣ್ಣುಗಳ ಒಂದೊಂದು ಪಾತ್ರ ಇದೆ. ನಮ್ಗೆ ಬೇಕಾದವ್ರು ಮಾತ್ರ ಆ್ಯಪಲ್ ಕೊಟ್ಬಿಡೋದಪ್ಪ, ಬೇಡದಿರೋ ಬಾಳೆಹಣ್ಣು ಕೊಟ್ಬಿಡೋದು. ಹಿಂಗೇನದು ಬರುತ್ತಾ? ಭೇದ ಭಾವಗಳಾಗತ್ತಾ ಅಂತ ಚೆಕ್ ಮಾಡಿ ಆತ್ಮೀಯರೇ, ಸೂಕ್ಷ್ಮತೆಯಿಂದ. ಹೀಗೆ ಬಾಬಾ ಹೇಳ್ತಾರೆ, ಸಬ್ಕೋ ಸಮ್ಮಾನ್ ದೇನಾ ಹೈ, ಎಲ್ಲರಿಗೂ ಸರಿ ಸಮಾನವಾದಂತ ಆತ್ಮಿಕವಾದ ಗೌರವವನ್ನ ಕೊಡಿ. ಓಕೆ, ಸ್ಥೂಲವಾದ ಗೌರವವನ್ನು ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ವಸ್ತುಗಳಿಲ್ಲ, ಒಪ್ಕೊಳ್ಳೋಣ, ಆತ್ಮಿಕವಾಗಿ ಕೊಡ್ಬೋದಲ್ವಾ? ಅದು ಕೊಡಬೇಕು ಅಂದ್ರೆ ಅದು ನಿಮ್ಮ ಹತ್ರ ಸ್ಟಾಕ್ ಇರ್ಬೇಕಲ್ಲ, ಅದನ್ನು ಪ್ರತಿದಿನ ಸಂಪಾದನೆ ಮಾಡ್ಬೇಕಲ್ಲ, ನಿಮ್ಮ ಅಕೌಂಟಲ್ಲಿ ಜಮಾ ಇರ್ಬೇಕಲ್ವಾ? ಅದಕ್ಕಾಗಿ ಈ 2 ಮಾತನ್ನ ನೆನಪಿಟ್ಕೊಳ್ಳಿ ನಿರಂತರವಾಗಿ. ಪ್ರತಿದಿನ ಆತ್ಮದ ಮಾನ ಗೌರವ ಹೆಚ್ಚಿಗೆ ಆಗುವಂತಹ ಕಾರ್ಯವನ್ನ ಪ್ರತಿ ಸೆಕೆಂಡ್ ಮಾಡಬೇಕು. ಮತ್ತೆ ಏನ್ ನಾನು ಸಂಪಾದನೆ ಮಾಡಿದೆನೋ ಅದನ್ನ ಎಲ್ಲರಿಗೂ ಕೊಡ್ತಾ ಹೋಗ್ಬೇಕು. ಗೌರವ ಕೊಡೋದು ಅಂತಂದ್ರೆ ಅವರಿಗೆ ಬೇಕಾಗಿರೋದನ್ನ ನೀವು ಕೊಡುವಂಥದ್ದು. ಹಾಗಿದ್ರೆ ಪ್ರಪಂಚದ ಜನರಿಗೆ ಏನ್ ಬೇಕು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ತಾನೇ ಬೇಕು. ಅದನ್ನ ಕೊಡ್ತಾ ಹೋಗಿ ಮಕ್ಕಳೇ. ಆವಾಗ ನೋಡಿ ಎಷ್ಟು ಬೇಗ ಭಗವಂತನ ಪ್ರತ್ಯಕ್ಷತೆ ಹೇಳುವಂಥದ್ದು ಆಗತ್ತೆ. ಅದಕ್ಕಾಗಿ ಇವತ್ತು ಬಾಬ್ದಾದಾರವರು ವಿಶೇಷವಾಗಿ ತನ್ನ ಪ್ರಿಯಾತಿ ಪ್ರಿಯ ಮಧುರ ಮಧುರವಾಗಿರುವಂತ ಸಣ್ಣ ಬ್ರಾಹ್ಮಣ ಪರಿವಾರವನ್ನ ನೋಡ್ತಿದ್ದಾರೆ. ಸಣ್ಣ ರೀತಿ ಪರಿವಾರ, ಬ್ರಾಹ್ಮಣ ಪರಿವಾರ. ಸ್ಪಷ್ಟವಾಗಿ ಭಗವಂತನ ಮಾತನ್ನ ಕೇಳಿ ಎಲ್ಲರಿಗೂ ಖುಷಿ ಆಗ್ತದೆ, ನಾ ಬ್ರಾಹ್ಮಣ ಪರಿವಾರ ಅಂತ. ಇಲ್ಲ, ಭಗವಂತನ ಶಕ್ತಿಯನ್ನ ವೈಯಕ್ತಿಕ ಕಾರ್ಯಕ್ಕೆ ಉಪಯೋಗ ಮಾಡಿದ್ರೆ ನಿಮ್ಮನ್ನ ಬ್ರಾಹ್ಮಣ ಅಂತ ಯಾರು ಹೇಳಲ್ಲ, ನಿಮ್ಮನ್ನ ಭಕ್ತರು ಅಂತ ಹೇಳ್ತಾರೆ. ಭಗವಂತನ ಎದುರುಗಡೆ ಹೋಗ್ಬಿಟ್ಟು ಕೇಳಿದ್ರೆ ನೀವು ಬ್ರಾಹ್ಮಣ ಅಲ್ಲ, ನಿಮ್ಗೆ ಭಕ್ತರು ಅಂತಾನೆ ಹೇಳ್ತಾರೆ. ಮನೆಯಲ್ಲಿ ಪೂಜೆ ಮಾಡುವಂತ ಭಗವಂತನ ಭಕ್ತ ನನಗೆ ಇದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು ಅಂತ ಬೇಡ್ತಾನೆ. ಅವನು ಭಕ್ತ. ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಅವನೆಲ್ಲಿಂದ ಬ್ರಾಹ್ಮಣ? ಬಾಬಾ ಏನ್ ಮಗು 20 ವರ್ಷ ಆಯ್ತು ಬಾಬನ ಮಗು ಆಗಿ. ಪ್ರತಿದಿನ ಸೆಂಟ್ರಿಗೆ ಹೋಗ್ತಾನೆ, ಗುರುವಾರನೂ ಹೋಗ್ತಾನೆ, ಬ್ರಹ್ಮಭೋಜನನೂ ಮಾಡಿಸ್ತೇನೆ, 15 ಸಲ ಮೌಂಟ್ ಅಬುಗೂ ಹೋಗಿದ್ದೇನೆ, ಎಲ್ಲರೂ ಜ್ಞಾನನೂ ಕೊಡ್ತಿದ್ದಾರೆ, ಇಂದಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತಾನೂ ಹೇಳ್ತೇನೆ. ಅದು ಒಳಗಡೆಗೆ ಸಮಸ್ಯೆ ಮಾತ್ರ ಪರಿಹಾರನೇ ಆಗ್ತಾ ಇಲ್ಲ, ವಿಘ್ನಗಳು ವಿನಾಶ ಆಗ್ತಾನೇ ಇಲ್ಲ ಅಂತ ಬಾಬನ ಎದುರುಗಡೆಗೆ ಸತ್ಯವಾದ ಮನಸ್ಸಿನ ಇಂಗಿತವನ್ನ ಬಾಬನ ಎದುರುಗಡೆ ಮಕ್ಕಳು ಇಡ್ತಾರಂತೆ.
ಯಾಕೆ ಮಗು ಹಿಂಗಾಗಿದೆಯಾ ಅಂದ್ರೆ ನೀನು ಬ್ರಾಹ್ಮಣ ಆಗೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಹೌದಾ? ಯಾಕೆ ಬಾಬಾ? ನಾನು ಬ್ರಾಹ್ಮಣ ಆಗಿದ್ದೀನಲ್ವಾ, ಮನೆ ಊಟನೇ ತಿಂತೇನೆ, ಬಾಬನಿಗೆ ಭೋಗ ಇಟ್ಬಿಟ್ಟೆ ತಿಂತೇನೆ. ಸರಿ, ಬಾಬನ ಎದುರುಗಡೆ ಹೋದಾಗ ಏನ್ ಮಾಡ್ತೀಯ? ನನಗೆ ಕೊಡು, ನಮ್ಮ ಮನೆಯವ್ರಿಗೆ ಕೊಡು, ನನ್ನ ಮಕ್ಕಳಿಗೆ ಕೊಡು, ಸಂಸಾರ ಕೊಡು ಅಂತ ಕೇಳ್ತಿದ್ದೇನೆ. ನೀನು ಬ್ರಾಹ್ಮಣ ಇಲ್ಲ ಅದೇ. ಬ್ರಾಹ್ಮಣ ಯಾರು ಅಂತಂದ್ರೆ ಪರಮಾತ್ಮನ ಶಕ್ತಿಯನ್ನ ಬೇರೆಯವರಿಗೆ ಯಾರು ಕೊಡ್ತಾರೋ, ಯಾರಿಗೆ ದುಃಖ ಇದೆ ಅವರಿಗೆ ಕೊಡಲಿಕ್ಕೆ ನಿಮಿತ್ತರಾಗ್ತಾರೋ, ಅವರು ಭಕ್ತರಿರ್ಬೋದು, ಜ್ಞಾನಿಗಳಿರ್ಬೋದು, ಯಾವುದೇ ಆತ್ಮಗಳಿರ್ಬೋದು, ಪರಮಾತ್ಮ ಯಾರಿಗೆ ಕೊಡಬೇಕು ಅಂತ ಇಷ್ಟಪಡ್ತಾರೋ ಅವ್ರಿಗೆ ಕೊಡಲಿಕ್ಕೆ ನಾವು ನಿಮಿತ್ತವಾಗ್ಬೇಕು ಆತ್ಮೀಯರೇ. ಹೀಗೆ ಯೋಚನೆ ಮಾಡಿ, ನಮ್ಮ ಎದುರಿಗೆ ನೀವು ಎಷ್ಟೆಲ್ಲ ಜನ ಇದ್ದೀರಿ, ಯಾರಾದ್ರೂ ಒಬ್ಬರಾದ್ರೂ ನಮ್ಮ ವೈಯಕ್ತಿಕವಾದಂತ ರಿಲೇಷನ್ಗಳಿದ್ದೀರಾ? ಯಾವ್ದು ನಮ್ಮ ಕಾಸ್ಟ್ ಅವ್ರು ಇದ್ದೀರಿ? ಇಲ್ಲ. ಯಾರ್ಯಾರೋ ಎಲ್ಲೆಲ್ಲೋ ಬೆಳೆದಂಥವ್ರು ಇವತ್ತು ಸೇರಿದ್ದೀರಿ. ಯಾಕೆ? ಭಗವಂತ ಈ ಶರೀರದ ಮೂಲಕ ನಿಮ್ಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಆ ಕೊಡಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರಬೇಕಲ್ವಾ? ಅದಕ್ಕೆ ತಾನೇ ನೀವು ಬಂದಿದ್ದೀರಿ. ಹಾಗೆ ಸದಾಕಾಲ ಯಾರು ಬಂದ್ರೂ ಕೂಡ ಅವರು ನಮ್ಮವರು ಹೇಳುವಂತ ಭಾವ ನಿಮ್ಮ ಮನಸ್ಸಿನಲ್ಲಿ ಮತ್ತು ರೆಡಿ ಆಗ್ಬೇಕು. ಆದ್ಮೇಲೆ ವಾಸ್ತವಿಕ ಸತ್ಯ ಏನು ಅಂತಂದ್ರೆ, ಪ್ರಪಂಚದ ದೃಷ್ಟಿಯಲ್ಲಿ ಪತಿ ಪತ್ನಿಗಳಾದರೂ ಕೂಡ ಸಂಸ್ಕಾರದಲ್ಲಿ ಡೈವರ್ಸ್ ತಗೊಳ್ಳುವಂತ ಯೋಚನೆಯನ್ನು ಪ್ರತಿ ಸೆಕೆಂಡ್ ಕೂಡ ಮಾಡ್ತಾ ಇರ್ತಾರೆ. ಎಷ್ಟು ಭಿನ್ನಾಭಿಪ್ರಾಯಗಳು, ಎಷ್ಟು ಜಗಳಗಳು, ಗಲಾಟೆಗಳು ಮಾನಸಿಕವಾಗಿ. ಅಸತ್ಯವಾದ ಪ್ರೀತಿಯಿಂದ ಪ್ರಪಂಚದ ಜನ ವಂಚಿತರಾಗಿದ್ದಾರೆ. ಆದರೆ ನಿಮಗೆ ನಾನು ಕೊಡ್ತಾ ಇದ್ದೀನಲ್ವಾ, ಆ ಪ್ರೀತಿಯನ್ನ ಸರ್ವರಿಗೆ ಹಂಚುವಂತ ಮಹಾನ್ ಆತ್ಮರಾಗಿ. ಹಾಗಾಗಿ ಬ್ರಾಹ್ಮಣ ಪರಿವಾರ ಅಂತಂದ್ರೆ ಸದಾ ಕಾಲ ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತರಾಗುವಂಥವ್ರು. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ನೀನು ಬ್ರಾಹ್ಮಣನಾಗಿ ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಹಂಚ್ತಾ ಹೋದಾಗ, ಇಷ್ಟು ದೊಡ್ಡ ದೊಡ್ಡ ಈ ರೀತಿ ಯಜ್ಞ ಯಾಗಾದಿ ಪೂಜೆಗಳನ್ನ ಮಾಡ್ತೀಯೋ, ಅದರ ದಕ್ಷಿಣೆಯಿಂದನೇ ನಿನ್ನ ಒಂದು ಜೀವನ ಹೇಳುವಂಥದ್ದು ನಡೆಯುತ್ತೆ. ಈಶ್ವರೀಯ ಕಾರ್ಯದಲ್ಲಿ ಎಷ್ಟು ನಿನ್ನನ್ನು ತೊಡಗಿಸಿಕೊಳ್ತೀಯೋ ಅಷ್ಟು ನಿನಗೆ ನಾನು ಕೊಡುವಂತ ದಕ್ಷಿಣೆ, ಪ್ರಪಂಚದವರು ಕೊಡುವಂತ ಹಣದಿಂದ ನಿನ್ನ ಜೀವನ, ಅಲೌಕಿಕ ಜೀವನ ನಡೆಯುತ್ತೆ. ನೀನು ಬ್ರಾಹ್ಮಣನೇ ಆಗಿಲ್ಲ, ಭಗವಂತ ಶಕ್ತಿಗೆ ಬೇರೆಯವರಿಗೆ ಕೊಟ್ಟಿಲ್ಲ ಅಂತಂದ್ರೆ ನಿನಗೆ ಸಂಪಾದನೆ ಎಲ್ಲಿಂದ ಆಗತ್ತೆ? ನಿನ್ನ ಸಾಲ ಎಲ್ಲಿ ತೀರತ್ತೆ? ನೀನು 21 ಜನಕ್ಕೆ ಹೇಗೆ ಉಳಿತಾಯ ಮಾಡ್ತೀಯಾ? ಬಾಬಾರವರ ಶಬ್ದ ಎಷ್ಟು ಸ್ಪಷ್ಟವಾಗಿರ್ತದೆ ಅಂತಂದ್ರೆ, ಬ್ರಾಹ್ಮಣ ಪರಿವಾರ, ಬ್ರಾಹ್ಮಣ ಸಂಸಾರ. ಅದಕ್ಕೆ ಬಾಬಾ ಹೇಳ್ತಾರೆ, ಡ್ರೆಸ್ಸಿಂದ ಜಾನುವಾರು ಹಾಕೊಂಡು ಜುಟ್ಟ ಹಾಕೊಂಡು ಬ್ರಾಹ್ಮಣ ಅಲ್ಲ, ಕರ್ಮದಿಂದ ಕಾರ್ಯದಿಂದ ಯೋಗ್ಯತೆಯಿಂದ ನೀನು ಬ್ರಾಹ್ಮಣನಾಗಬೇಕು. ಅಂದ್ರೆ ಜೋ ಬ್ರಹ್ಮ ಕೋ ಫಾಲೋ ಕರ್ತಾ ಹೇ ಬ್ರಹ್ಮ ಬ್ರಾಹ್ಮಣ ಹೇ. ಬ್ರಹ್ಮ ಬಾಬಾ ಅವ್ರನ್ನ ಯಾರು ಫಾಲೋ ಮಾಡ್ತಾರೋ ಅವರು ಬ್ರಾಹ್ಮಣರು. ಹಾಗಿದ್ರೆ ಪ್ರತಿದಿನ ನನ್ನ ತನು, ನನ್ನ ಸಮಯ, ನನ್ನ ಮನಸ್ಸು, ನನ್ನ ಸಂಕಲ್ಪ ಪರರಿಗಾಗಿ, ವಿಶ್ವಕ್ಕಾಗಿ, ಸರ್ವರಿಗೋಸ್ಕರ ಎಷ್ಟು ಸಮಯ ನಾನು ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಇರ್ತಾ ಇದ್ದೇನೆ. ಅವ್ರಿಗೆ ಬಾಬಾ ಏನು ಕೊಡ್ತಾರೆ ಅದು ಬಾಬನಿಗೆ ಗೊತ್ತು, ನನಗೇನು ಗೊತ್ತಿಲ್ಲ. ನನ್ನ ಕೆಲಸ ಸಂಕಲ್ಪ ಮಾಡೋದಷ್ಟೇ. ಭಗವಂತ ಇವರಿಗೆ ಈ ಕಷ್ಟ ಆದ್ರೆ ಇದನ್ನು ಸರಿ ಮಾಡು ಅಷ್ಟೇ. ಕೆಲವೊಂದು ವ್ಯಕ್ತಿ ಕಡೆಗೆ ಮಾತ್ರ ಗಮನ ಕೊಡ್ತಿದ್ದೀರೋ, ವಿಶ್ವದ ಕಡೆ ಗಮನ ಕೊಡ್ತಿದ್ರು, ಇದನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಈ ಬ್ರಾಹ್ಮಣ ಪರಿವಾರ ಎಷ್ಟು ಪ್ರಿಯವಾಗಿದೆ, ಎಷ್ಟು ಭಿನ್ನವಾಗಿದೆ. ಯಾರಿಗೆ ಪ್ರಿಯ? ಪರಮಾತ್ಮನಿಗೆ ಪ್ರಿಯ. ಬೇರೆಯವ್ರ ಜೊತೆಗೆ ಪ್ರಿಯವಾಗಿದೆ, ಅದು ಅತಿ ಪ್ರಿಯ ಇಲ್ಲ. ಆತ್ಮನಿಗೆ ಪ್ರಿಯ, ಶರೀರಕ್ಕೆ ಅಷ್ಟೇ ಪ್ರಿಯ ಇಲ್ಲ. ಅಂದ್ರೆ ಪ್ರತಿದಿನ ಆತ್ಮಿಕ ಉನ್ನತಿ ಕಡೆ ಗಮನ ಕೊಡ್ತಿರೋ, ಅಥವಾ ಕನ್ನಡ ಎದುರುಗಡೆ ಇಟ್ಕೊಂಡ್ಬಿಟ್ಟು ಶರೀರದ ಉನ್ನತಿ ಕಡೆ ಗಮನ ಕೊಡ್ತಿರೋ, ವಸ್ತುವಿನ ಕಡೆ ಗಮನ ಕೊಡ್ತಾ ಇದ್ದೀರೋ, ಮಾನಸಿಕ ಸ್ಥಿತಿಯನ್ನು ನೋಡ್ಕೊಳ್ತಾ ಇದ್ದೀರೋ, ಅಥವಾ ಸ್ಥೂಲ ಧನದ ಸ್ಥಿತಿಯನ್ನು ನೋಡ್ಕೊಳ್ತಾ ಇದ್ದೀರೋ, ಇದನ್ನ ಆತ್ಮೀಯರೇ ಚೆಕ್ ಮಾಡ್ಕೊಳ್ಳಿ. ನೋಡ್ಲಿಕ್ಕೆ ನೀವು ಸಾಧಾರಣ ಅಂತ ಅನಿಸ್ತೀರಾ, ಆದ್ರೆ ನೀವು ವಿಶೇಷ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಈ ವಿಷಯವನ್ನ ಎಲ್ಲಾ BKCಗಳಿಗೋಸ್ಕರ ಬಾಬಾ ಹೇಳ್ತಾ ಇಲ್ಲ, ಸೆಲೆಕ್ಟ್. ಯಾಕೆ? ಮುಂದೆ ಕೇಳಿ. ಆ ಆ ಒಂದು ಸಣ್ಣ ಪರಿವಾರದವರಿದ್ದಾರಲ್ಲ, ಅವರು ಪರಮಾತ್ಮನ ಹೇಗೆ ಗುರುತಿಸ್ತಾರೆ ಅಂತಂದ್ರೆ ದಿವ್ಯ ಬುದ್ಧಿಯಿಂದ ಗುರುತಿಸ್ತಾರೆ. ಯಾವ್ದಿಂದ? ದಿವ್ಯ ಬುದ್ಧಿ. ಹಾಗಿದ್ರೆ ದಿವ್ಯ ಬುದ್ಧಿ ಅಂತಂದ್ಮೇಲೆ ಸಾಧಾರಣ ಬುದ್ಧಿನೂ ಇರಬೇಕಲ್ವಾ? ಹಾಗಿದ್ರೆ ಸಾಧಾರಣ ಬುದ್ಧಿ ಯಾವುದು, ದಿವ್ಯ ಬುದ್ಧಿ ಯಾವುದು? ಪರಮಾತ್ಮನ ಗುರುತಿಸುವ ವಿಚಾರದಲ್ಲಿ ಬಾಬಾ ಹೇಳ್ತಾರೆ ಯಾವುದದು ಸಾಧಾರಣ ಮತ್ತು ದಿವ್ಯತೆ. ಒಂದು ಬಟ್ಟೆಯನ್ನು 1 ವಾರ ನೀವು ಉಪಯೋಗ ಮಾಡಿದಾಗ ಅದು ಮಲಿನ ಆಗ್ತದಲ್ವಾ? ಆ ಮಲಿನವಾದಂಥ ಬಟ್ಟೆಯನ್ನು ನೀವು ನೀರಿನಲ್ಲಿ ಹಿಂಡಿದಾಗ ಅದ್ರಲ್ಲಿ ಸ್ವಲ್ಪ ದಿವ್ಯತೆ ಬರ್ತದೆ.
ಒಣಗಿಸಿದಾಗ ಸ್ವಲ್ಪ ದಿವ್ಯತೆ ಬರ್ತದೆ, ವಾಶ್ ಮಾಡಿದಾಗ ಸ್ವಲ್ಪ ದಿವ್ಯತೆ ಬರ್ತದೆ, ಬಿಸಿಲಲ್ಲಿ ಒಳ್ಳೆ ಬಿಸಿಲಲ್ಲಿ ಒಣಗಿಸಿದ್ರೆ ಇನ್ನೂ ಒಳ್ಳೆ ದಿವ್ಯತೆ ಬರ್ತದೆ, ಐರನ್ ಆಗದ ಒಳ್ಳೆ ದಿವ್ಯತೆ ಬರ್ತದೆ. ಅಂದರೆ ಕ್ಲೀನಿಂಗ್ ಮಾಡುವಂತ ಪ್ರೊಸೆಸ್ ವಸ್ತುವಿನ ಜೊತೆಗೆ ಅದನ್ನ ಜೋಡಣೆ ಮಾಡಿದಾಗ, ವಿಧಿಯನ್ನ ಅಪ್ಲೈ ಮಾಡಿದಾಗ ಅದರಲ್ಲಿರುವಂತ ಒರಿಜಿನಾಲಿಟಿ ಬರ್ತಾ ಹೋಗ್ತದೆ. ಅದಕ್ಕೆ ಎಕ್ಸ್ಟ್ರಾ ಯಾವುದನ್ನು ನಾವು ಸೇರಿಸಿಲ್ಲ. ಎಷ್ಟು ಈ ಪ್ರಪಂಚದಲ್ಲಿ ಮಲಿನವಾಗಿದ್ಯೋ, ಮೆತ್ಕೊಂಡಿದ್ಯೋ, ಉಪಯೋಗ ಮಾಡೋದ್ರಿಂದ ಅದನ್ನು ಮಾತ್ರ ನಾವು ತೆಗೆದಿದ್ವಿ. ಹಾಗೆ ಇಲ್ಲಿ ಆತ್ಮವನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ 84 ಜನ್ಮದ ಏನು ವಿಕರ್ಮದ ಸಂಸ್ಕಾರ ಇದೆ ಅದನ್ನು ನಾವು ತೆಗಿತಾ ಹೋಗ್ಬೇಕು. ಈವನ್ ಬಾಬಾ ಏನ್ ಹೇಳ್ತಾರೆ, ತ್ರೇತಾಯುಗ ಸತ್ಯಯುಗದ ಆ ಸುಖದ ಸಂಸ್ಕಾರವನ್ನು ತೆಗೆದು ಅದನ್ನ ಪ್ಯೂರ್ ಮಾಡ್ಬೇಕಾಗ್ತದೆ, ಆತ್ಮ ಮಾಡಬೇಕು. ಬರೀ ಬಟ್ಟೆ ಕಲರ್ಫುಲ್ ಇರ್ಬಿಟ್ಟು ಧೂಳು ಮಾತ್ರ ತೆಗೆಯುವುದಲ್ಲ, ಕಲರು ತೆಗೆದ್ಬಿಟ್ಟು ಬಿಳಿ ಆಗ್ಬೇಕದು, ಸಂಗಮ ಯುಗ ಆಗ್ಬೇಕು. ಅದಕ್ಕೆ ದಿವ್ಯತೆ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆರ್ಡಿನರಿ ಬುದ್ಧಿಗೂ ದಿವ್ಯ ಬುದ್ಧಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಸ್ಥೂಲವಾದ ಕಾರ್ಯಕ್ಕೋಸ್ಕರ ಭಗವಂತನ ಎದುರುಗಡೆ ಡಿಮಾಂಡ್ ಇಟ್ಬಿಟ್ಟು ಅದನ್ನು ನೀವು ಸಾಕಾರ ಮಾಡ್ಕೊಂಡಿದ್ದಿದ್ರೆ ಅದು ಆರ್ಡಿನರಿ ಬುದ್ಧಿ. ಸ್ಥೂಲವಾಗಿ ಇದು ಬೇಕು ಅದು ಬೇಕು ಅಂತ ಕೇಳಿದ್ರಿ, ಬಾಬಾನೇ ಕೇಳಿದ್ರಿ, ಅದಕ್ಕೆ ತಕ್ಕಾಗಿ ನೀವು ತನು ಮನ ಧನದ ಸೇವೆಯನ್ನು ಯಜ್ಞಕ್ಕೆ ಮಾಡಿದ್ರಿ, ಅದರ ಪ್ರಕಾರ ನಿಮ್ಗೆ ಸಿಕ್ತು, ಅದು ದಿವ್ಯ ಸಾಧಾರಣ ಬುದ್ಧಿ. ಇದನ್ನು ಭಕ್ತರು ಕೂಡ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರೇ ಇದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ತಾರೆ, ಅದಕ್ಕೆ ನಾನು ಇದನ್ನು ಮಾಡ್ತೇನೆ ಅಂತ ದೇವಸ್ಥಾನಕ್ಕೆ ಮಾಡ್ತಾರೆ ಅವರು. ಅದಕ್ಕಾಗಿ ಅವ್ರಿಗೆ ಸಿಗ್ತದೆ, ಹೋಗಿ ದೇವರು ಮಾಡಿದ್ರು ಅಂತ ಹೇಳ್ಬಿಡ್ತಾರೆ, ಹೋಗಿತ್ತು. ಇದು ಸಾಧಾರಣ, ಯಾಕಂದ್ರೆ ನೀವು ಕೇಳಿರೋದು ನಿಮ್ಗೆ ಗೊತ್ತಿದೆ, ಸಿಕ್ಕಿರೋದು ಕೂಡ ಗೊತ್ತಿದೆ. ಇದು ಸಾಧಾರಣ, ಇದರಲ್ಲಿ ಸ್ಪೆಷಲ್ ಏನಿಲ್ಲ. ಇದು ನನ್ನ ಕೈಯಲ್ಲಿ ಯಾರೊಬ್ರು ಹಳದಿ ಆಗಿದ್ದು ವಸ್ತು ತಂದ್ಕೊಟ್ಟು, ಅದು ಹಳದಿ ವಸ್ತು ನನಗೆ ಕಾಣ್ತದೆ, ಅದು ಬಂಗಾರನೋ ಒರಿಜಿನಲ್ ಡೂಪ್ಲಿಕೇಟ್ ನನಗೆಲ್ಲಿ ಕಾಣುತ್ತೆ? ನನಗೆ ಗೊತ್ತಾಗೋದಿಲ್ಲ, ನನಗದು ಪಕ್ಕ ಗೊತ್ತಾಗೋದಿಲ್ಲ. ಮುತ್ತು ರತ್ನಗಳನ್ನ ತಂದ್ಕೊಟ್ಟದ ಬೆಲೆ ಏನಂತ ನನಗೇನು ಗೊತ್ತಾಗುತ್ತೆ? ನನಗೆ ಗೊತ್ತಿಲ್ವಲ್ಲ ಅದ್ರ ಬಗ್ಗೆ. ಬಟ್ಟೆ ತಂದ್ಕೊಟ್ಟದ ಕಾಟನ್ನೋ ಟೆರಿಕೋಟೋ ಅದ ರೇಟ್ ನನಗೆ ಗೊತ್ತಾಗೋದಿಲ್ಲ, ಅದು ನಾನು ಎಕ್ಸ್ಪರ್ಟ್ ಅಲ್ಲ, ರೈಟ್? ಹಾಗೇನೆ ಇಲ್ಲಿ ಭಾರತ ಸಾಧಾರಣವಾಗಿ ದಿನನಿತ್ಯದ ಕರ್ಮದಲ್ಲಿ ನಾವು ಭಗವಂತನಿಗೆ ರಿಕ್ವೆಸ್ಟ್ ಅನ್ನ ಇಟ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ನಾವು ಸಾಧನೆ ಮಾಡಿ, ತಪಸ್ಸನ್ನ ಮಾಡಿ, ಅಮೃತ ವೇಳೆ ಮಾಡಿ, ತ್ಯಾಗ ತಪಸ್ಸು ಎಲ್ಲ ಮಾಡ್ಬಿಟ್ಟು ಆ ಫಲವನ್ನು ತೆಗೆದುಕೊಳ್ಳೋದು, ದಟ್ ಇಸ್ ಆರ್ಡಿನರಿ ನಾರ್ಮಲ್ ಬುದ್ಧಿ. ದಿವ್ಯ ಬುದ್ಧಿ ಯಾವುದು? ಗುಲಾಬ್ ಜಾಮೂನ್ ತಿಂದಿದ್ದೀರಿ, ಸ್ವೀಟ್ ಇದೆ, ಎಲ್ಲರಿಗೂ ಗೊತ್ತು. ಆದರೆ ಇದು ಒಳಗಡೆ ಗಟ್ಟಿ ಇದೆ, ಇದು ಯಾಲಕ್ಕಿ ಪರ್ಸೆಂಟೇಜ್ ಕಡಿಮೆ ಆಗಿದೆ, ಸೂಕ್ಷ್ಮವಾಗಿ ಯಾರು ಅಬ್ಸರ್ವೇಷನ್ ಮಾಡ್ತಾರಲ್ಲ, ದಟ್ ಇಸ್ ದಿವ್ಯತಾ. ಹಾಗೆ ದಿವ್ಯ ಬುದ್ಧಿ ಅಂತ ಯಾರು ಹೇಳ್ತಾ ಅಂತಾರೆ ಬಾಬಾ, ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟು ಪರಮಾತ್ಮನ ಒರಿಜಿನಲ್ ಗುಣವಾದಂತ ಶಾಂತಿಯ ಅನುಭವವನ್ನ ಪ್ರತಿ ಸೆಕೆಂಡ್ 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 ಇಂಪ್ರೂವ್ಮೆಂಟ್ ಟ್ರೆಂಡ್ ಅಲ್ಲಿ ಅನುಭವ ಮಾಡ್ತಾ ಹೋಗ್ತಾರೋ. ಸಪ್ತ ಗುಣಗಳನ್ನ ಮಾತ್ರ, ದಿವ್ಯ ಗುಣಗಳನ್ನ ಮಾತ್ರ, ಒರಿಜಿನಲ್ ಗುಣಗಳನ್ನ ಮಾತ್ರ ಯಾರು ಅನುಭವ ಮಾಡ್ತಾರೋ ನಿರಾಕಾರ ರೂಪದಲ್ಲಿ, ಏನೂ ಡಿಮಾಂಡ್ ಇಲ್ಲದೆ, ದಟ್ ಇಸ್ ದಿವ್ಯತಾ. ಅದರ ಪರ್ಸೆಂಟೇಜ್ ನಿಮ್ಗೆ ಫೀಲಿಂಗ್ ಆಗ್ಬೇಕು, ಅವನು ಮೂಲವಾದಂತ ರೂಪದ ಅನುಭೂತಿ ನಿನಗೆ ಆಗ್ಬೇಕು. ಹಾಗಿದ್ರೆ ಈ ರೀತಿಯ ಅನುಭವ ಒಂದು ದಿನದಲ್ಲಿ ನಮ್ಗೆ ಎಷ್ಟು ಸಮಯ ಆಗ್ತದೆ? ಬಾಬನ ಎದುರುಗಡೆಗೆ ಹೋದಾಗ ನೋಡೋದಲ್ಲಿ, ಕಲರ್ ತಗೊಳ್ಳೋದಲ್ಲಿ, ಮಾತಾಡೋದಲ್ಲಿ, ಅಳೋದಲ್ಲಿ, ಗಾಯನ ಮಾಡೋದಲ್ಲೇ ನಮ್ಮ ಮನಸ್ಸನ್ನ, ಆತ್ಮನ ಶಕ್ತಿಯನ್ನು ಬ್ಯೂಸಿ ಇಟ್ಬಿಟ್ರೆ ದಿವ್ಯತೆ ಅನುಭವ ಎಲ್ಲಿ ಆಗತ್ತೆ ಆತ್ಮೀಯರೇ? ಆ ದಿವ್ಯತೆ ಅನುಭವ ಆಗ್ಬೇಕು ಅಂತಂದ್ರೆ ಆತ್ಮ ಸಹಿತ ಮನ ಬುದ್ಧಿ ಸಂಸ್ಕಾರ ಸ್ವಚ್ಛವಾಗಲೇಬೇಕು. ಬಟ್ಟೆ ಎಷ್ಟು ಚೆನ್ನಾಗಿದ್ರು ಕೂಡ ನಿಮ್ ಕಣ್ಣು ಸರಿ ಇಲ್ಲ ಅಂತಂದ್ರೆ ಆ ಬಟ್ಟೆ ಎಲ್ಲಿ ಕ್ಲೀನ್ ಆಗಿ ಕಾಣುತ್ತೆ? ಚಸ್ಮಾ ಕ್ಲೀನ್ ಆಗಿಲ್ಲ ಅಂದ್ರೆ ನಿಮ್ ಬಟ್ಟೆ ಕ್ಲೀನಿಂಗ್ ಹೆಂಗ್ ಕಾಣುತ್ತೆ? ಸಾಧನ ಕ್ಲೀನ್ ಆಗ್ಬೇಕಲ್ವಾ? ಎಷ್ಟು ಸಾಧನ ಕ್ಲೀನ್ ಆಗ್ತಾ ಹೋಗ್ತದೋ ಅಷ್ಟು ದಿವ್ಯತೆ, ಒರಿಜಿನಾಲಿಟಿ, ಶೈನಿಂಗ್, ಪ್ರಕಾಶತೆ ಬರ್ತಾ ಹೋಗ್ತದೆ, ಅನುಭವ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ದಿವ್ಯ ಬುದ್ಧಿಯ ಮೂಲಕ ಭಾವನನ್ನ ಗುರುತಿಸಿದ್ರಂತೆ. ಮುಂದೆ ಏನ್ ಹೇಳ್ತಾರೆ ಬಾಬಾ, ಇದನ್ನ 90 ವರ್ಷ ಆದವರು ಅನುಭವ ಮಾಡ್ಲಿಕ್ಕಾಗಿಲ್ಲ, VVIPಗಳು ಅನುಭವ ಮಾಡ್ಲಿಕ್ಕಾಗಿಲ್ಲ, ಸಾಧು ಸಂತರು ಕೂಡ ಅನುಭವ ಮಾಡ್ಲಿಕ್ಕಾಗಿಲ್ಲ. ಆ ದಿವ್ಯತೆಯನ್ನ ನೀವು ಅನುಭವ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮನ ಬುದ್ಧಿಯನ್ನು ಪರಮಾತ್ಮನಲ್ಲಿಟ್ಟು ಅಷ್ಟೊಂದು ಸ್ವಚ್ಛವಾಗಬೇಕು ಮನಸ್ಸು. ಆಮೇಲೆ ಪರಮಾತ್ಮನಲ್ಲಿಟ್ಟಾಗ ಆ ಒರಿಜಿನಾಲಿಟಿ ಅನುಭವ ಆಗ್ಬೇಕು. ಅದು ಆಗ್ತಾ ಇದೆ ಅಂತಂದ್ರೆ ನೀವು ಈ ಲೆವೆಲ್ ಬಂದಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಮುಂದೆ ಏನ್ ಹೇಳ್ತಾರೆ ಬಾಬಾ, ಪರಮಾತ್ಮನ ಗುಡಿಸ್ಲಿಕ್ಕೆ ಮೊದಲನೇದಾಗಿ ದಿವ್ಯ ಬುದ್ಧಿ ಬೇಕಂತೆ, ಎರಡನೇದು ದಿವ್ಯ ನೇತ್ರ. ಇದು ಬ್ರಾಹ್ಮಣ ಆತ್ಮಗಳಿಗೆ ಬಿಟ್ಟು ಬೇರೆ ಯಾರಿಗೂ ಸಿಗೋದಿಲ್ಲವಂತೆ. ಮೊದಲೇನ್ ಹೇಳ್ತಾರೆ ಬಾಬಾ, ದಿವ್ಯ ನೇತ್ರ ಅಲ್ಲ, ದಿವ್ಯ ಬುದ್ಧಿ. ಬುದ್ಧಿ ಕೆಲಸ ಅನುಭವ ಮಾಡೋದು, ನೇತ್ರದ ಕೆಲಸ ನೋಡೋದು.
ಮೊದಲು ಬಾಬಾನ ಹೇಗೆ ಮಾಡ್ತಾರಂತೆ ಗುರ್ತಿಸ್ತಾರಂತೆ, ಆಮೇಲೆ ನೋಡ್ತಾರಂತೆ. ಯೂಶ್ವಲ್ ನಾವೇನ್ ಮಾಡ್ತೀವಿ ಹೇಳಿ ನೋಡೋಣ. ಯಾರನ್ನಾದ್ರೂ ಮೊದಲು ತಾನೇ ನೋಡ್ತೀವಿ. ಗುಲಾಬ್ ಜಾಮೂನ್ ಮೊದಲು ನೋಡ್ತೀವಿ, ಆಮೇಲೆ ತಿಂತೀವಿ. ವ್ಯಕ್ತಿನ ಮೊದಲು ನೋಡ್ತೀವಿ, ಆಮೇಲೆ ಮಾತಾಡಿಸ್ತೀವಿ. ಇಲ್ಲಿ ಬಾಬಾ ಹೇಳ್ತಾರೆ ಮೊದಲು ಗುರ್ತಿಸ್ಬೇಕಂತೆ, ಆಮೇಲೆ ನೋಡ್ಬೇಕಂತ. ಇದು ಹೆಂಗಪ್ಪ ಇದು? ಎಲ್ಲೋ ಬಾಬಾ ಯೋಗ ಮುರಳಿ ನಡೆಸುವಾಗ ಸ್ವಲ್ಪ ಮಿಸ್ ಮಾಡ್ಕೊಂಡಿರ್ಬೇಕಲ್ವಾ? ಬಾಬಾ ಹೇಳ್ತಾರೆ ದಿವ್ಯ ಬುದ್ಧಿಯಿಂದ ದಿವ್ಯ ನೇತ್ರ ಬರ್ತದಂತೆ. ಇದು ಎರಡೂ ಬರಬೇಕು ಅಂತಂದ್ರೆ ನೀನು ಬ್ರಾಹ್ಮಣತ್ವದ ಕೆಲಸವನ್ನು ಮಾಡಲೇಬೇಕು. ಭಗವಂತನ ಶಕ್ತಿನ ವಿಶ್ವಕ್ಕೆ ಕೊಡ್ಲೇಬೇಕು. ಹಾಗಿದ್ರೆ ಏನು ಅಂತಂದ್ರೆ ನಿನ್ನ ಬುದ್ಧಿನ ಪರಮಾತ್ಮನಲ್ಲಿ ಇಟ್ಟಾಗ, ಅದಕ್ಕೆ ಬಾಬಾ ಹೇಳ್ತಾರೆ 3 ನೇತ್ರ ಅಂತ. ದಿವ್ಯ ನೇತ್ರ, ಒಂದು ಸಾಧಾರಣವಾದಂತ ಕಣ್ಣಿನ ನೇತ್ರ, ಶರೀರ ಅಂದ್ರೆ ಶರೀರದ ನೇತ್ರ ಒಂದು. ಎರಡನೇದು 3ನೇ ನೇತ್ರ ಭ್ರಕುಟಿ, ಮನಸ್ಸಿನ ನೇತ್ರ 2. 3ನೇದು ದಿವ್ಯ ನೇತ್ರ 3ನೇದು. ಸರಿನಾ? ಸ್ಪಷ್ಟವಾಗಿ ಕೇಳ್ತಾ ಹೋಗಿ. ಒಂದು ಆರ್ಡಿನರಿ ನೇತ್ರ, ಎರಡನೇದು 3ನೇ ನೇತ್ರ, 3ನೇದು ದಿವ್ಯ ನೇತ್ರ. ಸರಿ, ಆರ್ಡಿನರಿ ನೇತ್ರ ಅಂತಂದ್ರೆ ಏನು? ಭಗವಂತನನ್ನ ಶರೀರದ ಕಣ್ಣಿನಿಂದ ಸೆಂಟರ್ನಲ್ಲಿರುವಂತಹ ಫೋಟೋವನ್ನ ನೋಡಿದ್ರಿ, ರೆಡ್ ಡೂಮ್ ನೋಡಿದ್ರಿ, ಆರ್ಡಿನರಿ ನೇತ್ರ. ಹೌದು, ಅವರು ಬಾಬಾ ಶಿವ ಬಾಬಾ ಸರಿ 36 ವೆರೈಟಿ ಗುಣಗಳನ್ನು ಕೂಡ ಬರ್ದಿದ್ದೀರಿ. ಅದು ಸಾಧಾರಣವಾದಂಥ ಶರೀರದ ಕಣ್ಣಿನಿಂದ ಭಗವಂತ ಗುರುತಿಸಿದಿರಿ. ದಟ್ ಇಸ್ ಆರ್ಡಿನರಿ, ಸಾಧಾರಣವಾದಂಥ ನೇತ್ರ. ಸರಿ, ಬಾಬಾ 3ನೇ ನೇತ್ರ ಯಾವುದು? 3ನೇ ನೇತ್ರ ಯಾವುದು ಅಂದ್ರೆ ನಾನು ಆತ್ಮ ಅಂತ ತಿಳ್ಕೊಂಡು ಮನಸ್ಸಿನ ಕಣ್ಣಿನಿಂದ ಭಗವಂತ ಬಿಂದು ಪರಮಧಾಮದಲ್ಲಿ ಭಗವಂತ ಬಿಂದು ಇದ್ದಾರೆ ಅಂತ ನೋಡ್ತಿರಲ್ಲ, ಇದು ತ್ರಿನೇತ್ರ. 3ನೇ ನೇತ್ರ ಅಂತರ್ಚಕ್ಷು, ಮನಸ್ಸಿನ ನೇತ್ರ. ಸ್ಪಷ್ಟವಾಗಿ ಕೇಳ್ತಾ ಹೋಗಿ. ನಾನು ಆತ್ಮ ಪರಂಧಾಮಕ್ಕೆ ಹೋಗಿದ್ದೇನೆ, ಬಿಂದುವಾಗಿ ಎದುರುಗಡೆ ಬಾಬಾ ಕಾಣ್ತಾ ಇದ್ದಾರೆ, ಬಿಂದುವಾಗಿ ಕಾಣ್ತಾ ಇದ್ದಾರೆ. ಓಕೆ, ಅಂತರ್ಚಕ್ಷುವಿನಿಂದ ಮನಸ್ಸಿನ ಚಕ್ಷುವಿನಿಂದ ಬಿಂದುವಿನ ರೂಪದಲ್ಲಿ ವೈಟ್ ಪ್ರಕಾಶದ ರೂಪದಲ್ಲಿ ನೋಡ್ತಾ ಇದ್ದೀರಿ. ಇದು ಯಾವುದು? ಯಾವ ನೇತ್ರ ಇದು? 2ನೇಯ ಅಂತರ್ಚಕ್ಷುವಿನ 3ನೇ ನೇತ್ರ, ತ್ರಿನೇತ್ರಿ. ಇನ್ನು ಬಾಬಾ ದಿವ್ಯ ನೇತ್ರ ಯಾವುದು ಅಂತಂದ್ರೆ ಆ ವೈಟ್ ಒಳಗಡೆ ಹೋಗಿ ಕುತ್ಕೊಂಡಿದ್ದೀರಿ, ಅವನ ಶಕ್ತಿಗಳ ಅನುಭವ ಮಾತ್ರ, ದಿವ್ಯತೆ ಅನುಭವ ಆಗ್ತಾ ಇದೆ, ಆಗ್ತಾ ಇದೆ, ಆಗ್ತಾ ಇದೆ, ಆಗ್ತಾ ಇದೆ, ಆಗ್ತಾ ಇದೆ. ಅದು ದಿವ್ಯ ನೇತ್ರ. ಅಲ್ಲಿ ಯಾವುದೇ ರೀತಿ ಬಣ್ಣ ಕಲರ್ ಏನು ಕಾಣೋದಿಲ್ಲ. ಮನೆಗೆ ಬಂದಿದ್ದೀರಿ, ಚೇರ್ ಮೇಲೆ ಕೂತ್ಕೊಂಡಿದ್ದೀರಿ, ಓಕೆ, ಚೇರು ಕಾಣ್ತಾ ಇದೆ, ಎಸಿನೂ ಕಾಣ್ತಾ ಇದೆ. ಇದು ಆರ್ಡಿನರಿ. ಎಸಿ ಗಾಳಿ ಮಾತ್ರ ಬರ್ತಾ ಇದೆ, ಅನುಭವ ಮಾತ್ರ ಆಗ್ತಾ ಇದೆ. ಸಂಪೂರ್ಣ ಗಮನ ಅನುಭವದ ಕಡೆಗಿದೆ ಹೊರತು ಚೇರಿನ ಕಡೆಗಾಗ್ಲಿ, ಚರ್ಮದ ಕಡೆಗಾಗ್ಲಿ, ಶರೀರದ ಕಡೆಗಾಗ್ಲಿ ಅಥವಾ ಎಸಿ ಕಡೆಗಾಗ್ಲಿ ಇಲ್ಲ. ಓನ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಒಂದು ಗಾಳಿಯ ದಿವ್ಯತೆ ಗುಣಲಕ್ಷಣಗಳ ಅನುಭವ ಮಾಡೋದರ ಮೂಲಕ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಹಾಗೆ ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟು ಅವನ ಗುಣಗಳಿಂದ ನಾನೇನ್ ಮಾಡ್ತೇನೆ, ಗುರುಸ್ತಾ ಇದ್ದೆ. ಎಸ್, ಇವನೇ ಭಗವಂತ. ಕರ್ಮವನ್ನು ಮಾಡ್ತಾ ಇರ್ಬೇಕಾದ್ರೆ ಮನಸ್ಸು ಶಾಂತವಾಯಿತು, ಎಸ್ ಇವನು ಭಗವಂತ. ಮೊದಲು ಅನುಭವ, ಆಮೇಲೆ ನೇತ್ರ. ಯಾರೋ ಕಣ್ಣು ಮುಚ್ಚಿ ನಿಮ್ಗೆ ಗುಲಾಬ್ ಜಾಮೂನ್ ತಿನ್ನಿಸಿದ್ರು ಕೂಡ ಇದು ಗುಲಾಬ್ ಜಾಮೂನ್ ಪಕ್ಕ ಆಳಬೇಕು. ಹಾಗೆ ಮೊದಲು ಅನುಭವ, ಆಮೇಲೆ ನೋಡೋದು. ಹಾಗೆ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಯೋಗ ನಿಮ್ದು ಆಗಿದೆಯಾ? ಟಕ್ಕಂತ ಶಾಂತವಾಗ್ಬೇಕು. ಇದು ಬಾಬಾ ಜೊತೆ ಕನೆಕ್ಷನ್ ಆಗ್ತಾ ಇದೆಯಾ? ಈ ರೀತಿ ನೀವು ಏನಾಗಬೇಕು, ತಂದೆಯ ಸಮಾನವಾಗಿ ಈ ರೀತಿ ಬ್ರಾಹ್ಮಣತ್ವದ ಸೇವೆಯನ್ನ ನೀವು ಮಾಡಲಿಕ್ಕೆ ರೆಡಿಯಾದಾಗ ಮಾತ್ರ ಆತ್ಮೀಯರೇ ಬಾಪ್ ಸಮಾನಾಗಿ ಸಾಧ್ಯ. ಅದಕ್ಕಾಗಿ ಸ್ವಮಾನ ಅಂತಂದ್ರೆ ಆತ್ಮದ ಮಾನ ಜಾಸ್ತಿ ಆಗುವುದರ ಕಡೆನೆ ಪ್ರತಿದಿನ ಸಾಧನೆ ಪುರುಷಾರ್ಥ ಮಾಡ್ತಾ ಹೋಗಿ. ಪ್ರತಿದಿನ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾ ಹೋಗ್ತೀರಾ, ಬಂಗಾರ ನೋಡ್ತಾ ಹೋಗ್ತೀರಾ, ನಿಮ್ಮ ಹತ್ರ ಮನೆ ಇದ್ರೆ ಮನೆ ರೇಟ್ ಎಷ್ಟಿದೆ ಅಂತ ನೋಡ್ತಾ ಹೋಗ್ತೀರಾ. ಹಾಗೆ ಆತ್ಮದ ಮಾನ ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಹೋಗಿ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ ಹಮ್ನೆ ಜಾನ ಹಮ್ನೆ ದೇಖ. ಮೊದಲು ಭಗವಂತ ತಿಳ್ಕೊಂಡ್ವಿ, ಆಮೇಲೆ ನೋಡಿದ್ವಿ. ಯಾವ್ದನ್ನ ತಿಳ್ಕೊಂಡ್ವಿ? ಅನುಭವದಿಂದ. ಹಾಗಿದೆ ವರ್ತಮಾನ ಸಮಯದಲ್ಲಿ ನಿಮ್ಮ ಯೋಗ ಹೇಗೆ ನಡೀತಾ ಇದೆ? ಒಂದು ವಿಷಯ ಹೇಳ ನಿಮಗೆ ಸೀಕ್ರೆಟ್. ನೀವು ಪರಮಾತ್ಮನತ್ರ ನಿಮ್ಮ ಕಾರ್ಯಕ್ಕೋಸ್ಕರ ಹೋದರೆ, ಸ್ಪಷ್ಟವಾಗಿ ಕೇಳಿ, ನೀವು ನಿಮ್ಮ ವೈಯಕ್ತಿಕ ಕಾರ್ಯಕ್ಕೋಸ್ಕರ ನೀವು ಭಗವಂತನ ಹತ್ರ ಹೋದ್ರೆ ನೀವು ಭಗವಂತನ ಮಾತಾಡಿಸ್ಬೇಕಾಗ್ತದೆ, ಅವ್ರ ಮನೆಗೆ ನೀವು ಹೋಗ್ಬೇಕಾಗ್ತದೆ, ಫಸ್ಟ್ ಅವ್ರನ್ನ ನೋಡ್ಬೇಕಾಗ್ತದೆ. ಭಗವಂತ ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ನಿಮ್ಮ ಮನೆಗೆ ಬಂದರೆ, ಭಗವಂತ ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ನಿಮ್ಮ ಮನೆಗೆ ಬಂದರೆ ಮೊದಲು ನೀವು ಅನುಭವ ಮಾಡ್ತೀರಾ, ಆಮೇಲೆ ನೋಡ್ತೀರಾ. ಅಣ್ಣವ್ರೆ, ಇದೇನು ನೀವು ಏನೇನೋ ಹೇಳ್ತೀರಾ, ನಮ್ಗೆ ಅರ್ಥನೇ ಆಗೋದಿಲ್ಲ, ಸ್ವಲ್ಪ ಉದಾಹರಣೆ ಕೊಡಿ, ನಾವು ಸ್ವಲ್ಪ ಹಳ್ಳಿಯಲ್ಲಿರುವಂತ ಮಾತೆಯರು ಏನ್ ಮಾಡ್ಬೇಕು ನೋಡಿ.
ನೀವು ಅಮ್ಮನನ್ನ ಹುಡ್ಕೊಂಡು ಹೋದ್ರೆ ಅಮ್ಮನನ್ನ ಮೊದಲು ನೋಡ್ಬಿಟ್ಟು ಮಾತಾಡಿಸ್ಬೇಕಲ್ವಾ? ಹೌದು. ನಿಮ್ಗೇನಾದ್ರು ಹಣ ಬೇಕು ಅಂದ್ರೆ ಆಮೇಲೆ ಅಮ್ಮನ ಹತ್ರ ಕೇಳ್ಬೇಕಲ್ವಾ? ಹೌದು. ಈಗ ಅಮ್ಮನಿಗೇನೋ ನಿಮ್ಮ ಹತ್ರ ಒಂದು ಕೆಲಸ ಇದೆ. ಸರಿ. ನೀವು ಅಮ್ಮನ ಮನೆಗೆ ಬಂದ್ರಿ. ನೀವು ಯಾರ್ಯಾರಿದ್ದೀರಿ? ನಾನು, ನಮ್ಮ ಮನೆಯವರು, ಮಕ್ಕಳಿದ್ದಾರೆ. ಸರಿ. ಸಾಯಂಕಾಲ ಮನೆಗೆ ಬಂದಾಗ ಊಟ ಕೊಟ್ಟಾಗ ನಿಮ್ಮ ಮನೆಯವರು ಒಂದು ಲಡ್ಡು ಕೊಟ್ಟಿದ್ದಾರೆ. ಲಡ್ಡು ಕೊಟ್ಟಿದ್ದಾರೆ. ಲಡ್ಡು ತಿಂದ ತಕ್ಷಣ ಹೇಳ್ತೀರಿ, ಇದು ನಮ್ಮ ಅಮ್ಮನೇ ಮಾಡಿದ್ದು. ಇದು ಯಾರು ಮಾಡಿದ್ದು? ಅಮ್ಮನೇ ಮಾಡಿದ್ದು ಅಂತ ಪಕ್ಕಾ ಹೇಳ್ತೀರ. ತಿಂದು 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 ನಿಮ್ಗೆ ಪ್ರಾಕ್ಟೀಸ್ ಇರ್ತದೆ. ಆವಾಗ ಗೊತ್ತಾಗ್ತದೆ ಅಮ್ಮ ಮಾಡಿದ್ರೆ ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ದಾರೆ. ಅದು ಯಾರ ಹತ್ರ ಕೊಟ್ಟು ಕಳಿಸಿದ್ದಾರೆ. ಮಗನಿಗೋಸ್ಕರ ಕೊಟ್ಟಿದ್ದಾರೆ. ಹಾಗೆಯೇ ನಾವು ಬ್ರಾಹ್ಮಣತ್ವದ ಕರ್ಮದಲ್ಲಿ ಇರಬೇಕಾದ್ರೆ ಆತ್ಮೀಯರೇ, ಜ್ಞಾನ ಹೇಳಬೇಕಾದ್ರೆ ಈ ಜ್ಞಾನದ ಸ್ಪಷ್ಟೀಕರಣ ನಮ್ಮ ಅಪ್ಪ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಮೊದಲು. ಅನುಭವ ಮಾಡಿಸ್ಬೇಕಾದ್ರೂ ಕೂಡ ಇದನ್ನು ಬಾಬನೇ ಮಾಡಿರೋದು ಹೊರತು ನನ್ನ ಹತ್ರ ಈ ಯೋಗ್ಯತೆ ಇಲ್ಲವೇ ಇಲ್ಲ. ಸ್ಪಷ್ಟತೆ ಗೊತ್ತಾಗ್ಬೇಕಂದ್ರೆ ಭಗವಂತ ನಿಮ್ಮನ್ನ ಉಪಯೋಗ ಮಾಡಬೇಕು. ನೀವು ಭಗವಂತನ ಹೋಗ್ಬಿಟ್ಟು ನನ್ನ ಉಪಯೋಗ ಮಾಡು 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 ಅಂತ ಹೇಳೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಪೈಲೆ ಜಾನ ಉಸ್ಕೆ ಬಾದ್ ಮಾನ. ಈ ರೀತಿ ನೀವೇನ್ ಮಾಡಬೇಕು? ಭಗವಂತನನ್ನ ಗುರುತಿಸುವಂತಹ ಸಾಧನೆಯನ್ನ ಹೀಗೆ ಮಾಡಬೇಕಾಗ್ತದೆ. ಬಾಬ್ ದಾದಾರವರು ಈ ರೀತಿ ಸ್ವಚ್ಛ ಮನೋಭಾವದ ನಿಸ್ವಾರ್ಥ ಭಾವದಿಂದ ಯಾರು ಸೇವೆಗೆ ಯೋಗ್ಯರಾಗಿದ್ದಾರೋ, ಮಾಡ್ತಾ ಇದ್ದಾರೋ, ಅವರಿಗೆ ಅರಬ್ ಕರಬ್ ರೂಪದಲ್ಲಿ ರಿಟರ್ನ್ ಆಗಿ ಒಂದಕ್ಕೆ ಅಷ್ಟು ರೀತಿಯಲ್ಲಿ ಏನ್ ಮಾಡ್ತಾರಂತೆ? ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರಂತೆ. ಬಾಬಾ ಕೇಳ್ತಾರೆ, ಮಕ್ಕಳೇ, ಇದಕ್ಕೆ ನಾನು 6 ತಿಂಗಳು ಟೈಮ್ ಕೊಟ್ಟಿದ್ದೆ. ಇವಾಗ 15 ದಿನ ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪನೇ ಸಮಯ ಇದೆ. ಯೋಚನೆ ಮಾಡಿ. ಮನಸ್ಸಿನಿಂದ ನಿಮ್ಗೆ ಸೇವೆ ಮಾಡಬೇಕು ಅಂತ ಉಮ್ಮಂಗ ಉತ್ಸಾಹ ಇದೆ. ಆದ್ರೆ ಶರೀರ ಮುಂದೆ ಹೋಗ್ತಾ ಇದ್ದಂಗೆ ಸಪೋರ್ಟ್ ಕೊಡಲ್ಲ. ಕಾಯಿಲೆಗಳು ಬರ್ತಾವೆ. ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಅವಾಗ ಈ ರೀತಿಯಲ್ಲಿ ನೀವು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಲೌಕಿಕದಲ್ಲೂ ಕೂಡ 50-60 ವರ್ಷದ ಒಳಗಡೆನೆ ತಾನೇ ನಾವೇನ್ ಮಾಡ್ಬೇಕಾಗ್ತದೆ? ಸಂಪಾದನೆ ಮಾಡ್ಕೊಳ್ಬೇಕಾಗ್ತದೆ. 60-70 ವರ್ಷ ಆದ್ಮೇಲೆ ನಾನು ಸಂಪಾದನೆ ಮಾಡ್ತೇನೆ ಅಂದ್ರೆ ಅದು ಹೆಂಗ್ರಿ? ಕಣ್ಣು ಕಾಣೋದಿಲ್ಲ, ತಲೆ ಕೆಲಸ ಮಾಡೋದಿಲ್ಲ, ನೆನಪಿರೋದಿಲ್ಲ. ಈಗ 40 ವರ್ಷದವ್ರ ಮಕ್ಕಳಿಗೆ ನೆನಪಿರೋದಿಲ್ಲ. ಇನ್ನು 60-70 ವರ್ಷ ಹೋದ್ರೆ ಹಿಂಗಾಗತ್ತೆ ಹೇಳಿ ನೋಡೋಣ. ಅದಕ್ಕಾಗಿ ಮುಂದಿನ ವಿಷಯವನ್ನ ಅರ್ಥ ಮಾಡಿಕೊಂಡು ಈಗಲೇನೆ ಸಂಪಾದನೆ ಮಾಡುವಂತ ಸಮಯ. ಅಷ್ಟಲ್ದೇನೆ ಅಷ್ಟೆಲ್ಲ ನಿಮ್ಮ ಸಹೋದರ ಆತ್ಮಗಳು ಒಬ್ಬೆ ಹೊಡಿತಾ ಇದ್ದಾರಲ್ಲ, ಕೂಗ್ತಾ ಇದ್ದಾರಲ್ಲ, ಅದು ಕೇಳ್ತಾ ಇಲ್ವಾ ನಿಮ್ಗೆ? ನಿಮ್ ಕಿವಿ ಏನು ಮಾಡ್ತಾ ಇದೆ? ಆ ಕೂಗು ಕೇಳ್ತಾ ಇಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾನೆ. ಎಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ, ಬೇಕು 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 ಅಂತ ಸೂಕ್ಷ್ಮ ರೂಪದಲ್ಲಿ ನಿಂತಿದ್ದಾರೆ. ಪಾಪ ಸ್ಥೂಲದಲ್ಲಿ ಯಾಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಅಷ್ಟು ಕೊಡುವಂತ ಶಕ್ತಿ ನಿಮ್ಮಲ್ಲಿ ಇನ್ನೂ ಬಂದಿಲ್ಲ. ನಿಮ್ಮ ಎದುರುಗಡೆ ಇವ್ರು ಶಾಂತಿ ಅಂತ ಕೇಳ್ಕೊಂಡು ಬಂದ್ಬಿಟ್ಟು ಆ ಶಾಂತಿಯಲ್ಲಿ ನಿಮ್ಮ ವಿಕಾರ ಎಡಿಷನ್ ಮಾಡ್ಬಿಟ್ಟು ಕಳಿಸಿದ್ರೆ ಭಗವಂತನ ಹೆಸರು ಹಾಳಾಗತ್ತಲ್ವಾ? ಅದಕ್ಕಾಗಿ ಇನ್ನೂ ಅದಕ್ಕೆ ನೀವು ಯೋಗ್ಯರಾಗಿಲ್ಲ. ಕೂಗ್ತಾ ಇದ್ದಾರೆ, ಸುಖದೇವ, ಶಾಂತಿದೇವ, ನಮ್ಮ ಸಮಸ್ಯೆಗಳಿದ್ದಾವೆ, ಪರಿಹಾರ ಮಾಡಪ್ಪ ಅಂತ ಹೇಳ್ಬಿಟ್ಟು ಕೂಗ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಹಾಗಿದ್ರೆ ಯಾವಾಗ ಕೊಡ್ತೀರಿ? ಯಾವಾಗ ರೆಡಿ ಆಗ್ತೀರಾ? ದಯವಿಟ್ಟು ಆ ಕಾಯಕವನ್ನು ಮಾಡೋದ ಕಡೆ ಗಮನವನ್ನ ಕೊಡಿ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಆ ದಿವ್ಯತೆಯ ಸುಖದ ಅನುಭವವನ್ನ ಮಾಡ್ತಾ ಹೋಗಿ. ಆ ಕಾರಣದಿಂದಲೇ ನೀವಿನ್ನು ಯೋಗ್ಯರಾಗದೇ ಇರುವಂತ ಕಾರಣದಿಂದ ಮಕ್ಕಳೇ ಪ್ರತ್ಯಕ್ಷತೆ ಹೇಳೋದು ಲೇಟ್ ಆಗ್ತಾ ಇದೆ. ಪ್ರತ್ಯಕ್ಷತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೂ ಗೊತ್ತು, ಮಕ್ಕಳಿಗೆ ಆಸೆನೂ ಕೂಡ ಇದೆ. ಆದ್ರೆ ಆಗ್ತಾ ಇಲ್ಲ. ಯಾಕೆ? ಯಾಕಂತಂದ್ರೆ ಅದಕ್ಕೆ ಸರಿಸಮಾನವಾದಂತ ಸಾಧನೆಯನ್ನ ಮಕ್ಕಳು ಮಾಡ್ತಾ ಇಲ್ಲ. ಮಕ್ಕಳು ಕೇಳ್ತಾರೆ, ಬಾಬಾ ಏನ್ ಮಾಡ್ಬೇಕಾಗಿದ್ರೆ? ಫಾಲೋ ಫಾದರ್, ತಂದೆಯನ್ನ ಫಾಲೋ ಮಾಡಿ. ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ಸಮಯ ಸಿಕ್ಕದಾಗ್ಲಿಲ್ಲ ಮನಸ್ಸನ್ನ ಬಾಬನ ಕೈಲಿ ಕೊಟ್ಬಿಡ್ತಾ ಇದ್ರು. ದಿನದಿಂದ ದಿನಕ್ಕೆ ಮನಸ್ಸಾ ಸೇವೆ ಕಡೆಗೆ ಅವರು ಹೆಚ್ಚಿನ ಗಮನವನ್ನ ಕೊಡ್ತಾ ಹೋದ್ರು. ಅದಕ್ಕಾಗಿ ನೀವೇನ್ ಮಾಡ್ಬೇಕು? ಸುಮ್ನೆ ಫಾಲೋ ಮಾಡಿ ಅಷ್ಟೇ. ಇಲ್ಲಿ ಮುಂದೆ ಹೇಳ್ತಾರೆ, ಯಾವ ರೀತಿ ಫಾಲೋ ಮಾಡಬೇಕು ಅಂತಂದ್ರೆ, ನೀವು ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ ಮೊದ್ಲೇನ್ ಬಾಬಾ ಹೇಳ್ತಾರೆ, ನೀವು ಮಾಸ್ಟರ್ ಸರ್ವಶಕ್ತಿವ. ಅಂದ್ರೆ ಆ ಸೆಕೆಂಡಿನಲ್ಲಿ ವಿಶ್ವಕ್ಕೆ ಭಗವಂತ ಯಾವ್ಯಾವ ಶಕ್ತಿಯನ್ನ ಯಾವ ಯಾವ ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೋ ಆ ಎಲ್ಲ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಆಗುವಂತ ಶಕ್ತಿಗಳು ನಿಮ್ಮ ಮೂಲಕ ಪಾಸ್ ಆಗ್ಬೇಕು ಅಂತಂದ್ರೆ ಸರ್ವರ ಕಲ್ಯಾಣಕ್ಕೋಸ್ಕರನೇ ನೀವು ಸಂಕಲ್ಪವನ್ನ ಮಾಡಬೇಕು. ಯಾವುದೋ ಒಂದು ತತ್ವಗಳಿಗೆ ಮಾಡ್ತೇನೆ, ಯಾವುದೋ ಒಂದು ಆತ್ಮಗಳಿಗೆ ಮಾಡ್ತೇನೆ, ಪೇಷಂಟಿಗೆ ಮಾಡ್ತೇನೆ ಅಲ್ಲ, ಸರ್ವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕು. ತ್ರೀನೇ ತ್ರೀ
ಸರ್ವಶಕ್ತಿಗಳು ಪಾಸ್ ಆಗ್ಬೇಕು. ಇದು ಮೂರನೇ ನೇತ್ರದಿಂದನೇ ಆಗ್ಬೇಕು. ಆ ಮೂರನೇ ನೇತ್ರದಿಂದನೇ ನೀವು ಪರಮಾತ್ಮ ನೋಡ್ಬೇಕಾಗ್ತದೆ. ಆ ಮೂರನೇ ನೇತ್ರದಿಂದನೇ ಆ ಶಕ್ತಿ ಹೇಳುವಂಥದ್ದು ಪ್ರವಾಹವಾಗ್ತದೆ. ತ್ರಿಕಾಲದರ್ಶಿ, ಮೂರೂ ಕಾಲವನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ, ಮೊದ್ಲಿಂದು ಕಲಿಯುಗ, ಮುಂದೆ ಸತ್ಯುಗ, ಈಗ ನಾನು ಸಂಗಮಯುಗದಲ್ಲಿ ಇದ್ದೇನೆ. ಇದನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ, ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನಾವು ತಂದೆಯನ್ನ ಫಾಲೋ ಮಾಡಬೇಕಾಗ್ತದೆ. ಜೊತೆಗೆ ಈ ಮೊದಲು ನಾನು ಸಾಧನೆ ಏನು ಮಾಡ್ತಾ ಇದ್ದೆ, ಇವತ್ತೇನು ಮಾಡಬೇಕು, ಭವಿಷ್ಯದಲ್ಲಿ ಏನ್ ಮಾಡಬೇಕು, ನಂದು ಎಷ್ಟು ವಿಕರ್ಮ ಇದೆ, ಎಷ್ಟು ವಿನಾಶ ಆಗಿದೆ, ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ತೀವ್ರತೆ ಇದೆ, ಸಮಯ ಎಷ್ಟು ಕಡಿಮೆ ಇದೆ, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ತೀವ್ರ ಪುರುಷಾರ್ಥವನ್ನ ಮಾಡಬೇಕಾಗ್ತದೆ. ಆದ್ಮೇಲೆ ಬ್ರಹ್ಮಬಾಬಾ ಅವ್ಯಕ್ತ ಆದ್ಮೇಲೆ ನಿಮ್ಮ ಸೇವಾ ಕೇಂದ್ರಗಳಲ್ಲಿ, ಮನೆಯಲ್ಲಿ ಬ್ರಹ್ಮಬಾಬಾ ಅವ್ರ ಫೋಟೋ ಇಟ್ಕೊಂಡಿದ್ದೀರಲ್ಲ, ದೊಡ್ಡ ದೊಡ್ಡ ಫೋಟೋನ ಇಟ್ಕೊಂಡಿದ್ದೀರಾ, ರೂಮ್ ನಮ್ದಲ್ಲೂ ಇಟ್ಕೊಂಡಿದ್ದೀರಾ. ಅವ್ಯಕ್ತ ಬಾಬ್ದಾದಾರವ್ರದ್ದು ಇಟ್ಕೊಂಡಿರ್ಬೋದು, ಸಾಕಾರ ಬಾಬಾರವ್ರದ್ದು ಇಟ್ಕೊಂಡಿರ್ಬೋದು. ಅವ್ಯಕ್ತ ಅಂತಂದ್ರೆ ಗುಲ್ಜಾರ್ ದಾದೀಶ್ವರದಲ್ಲಿ ಬಾಬಾ ಬಂದಾಗ, ಸಾಕಾರ ಅಂತಂದ್ರೆ ಬ್ರಹ್ಮ ಬಾಬಾ ಅವ್ರ ಫೋಟೋ. ಸರಿ, ಫೋಟೋ ಇಟ್ಕೊಳ್ಳಿ. ಫೋಟೋ ಮಾತ್ರ ಬೇಕು, ಚರಿತ್ರೆನೋ ಬೇಕು? ಯಾವ್ದನ್ನು ಫಾಲೋ ಮಾಡ್ಬೇಕು ಇವಾಗ? ಚಿತ್ರ ಬೇಕು, ಚರಿತ್ರೆ ಬೇಕು? ಚರಿತ್ರೆ ತಾನೇ ಬೇಕು. ಅಂದ್ರೆ ಬ್ರಹ್ಮ ಬಾಬಾ ಸಾಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ಅದನ್ನ ಈಗ ನೀವು ಮಾಡಬೇಕಾಗ್ತದೆ. ಹೇಗೆ ಇವತ್ತು ಫೋಟೋ ತಗೊಂಡಾಗ ಫೋಟೋ ಕಾಪಿ ಮಾಡ್ತೀವಲ್ಲ, ಜೆರಾಕ್ಸ್ ಮಾಡ್ತೀವಲ್ವ, ಹಾಗೆ ನೀವು ಕೂಡ ಬ್ರಹ್ಮ ಬಾಬಾರವರ ಫೋಟೋ ಕಾಪಿ ಆಗ್ಬೇಕು. ಅಂದ್ರೆ ತನು, ಮನ, ಧನ, ಸಮಯ, ಸಂಕಲ್ಪ, ಶ್ವಾಸ, ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಎಲ್ಲವನ್ನ ಸಂಪೂರ್ಣವಾಗಿ ಭಗವಂತನ ಅರ್ಪಣೆ ಮಾಡ್ಬೇಕು. ಹಾಗಿದ್ರೆ ಬಾಬಾ ಎಲ್ಲವನ್ನ ಈಶ್ವರ ವಿಶ್ವವಿದ್ಯಾಲಯದ ಹೆಸರಲ್ಲಿ ಬರ್ಕೊಟ್ಬಿಡೋದಾ? ಗ್ಯಾರಂಟಿ ಕೊಡ್ತೀಯಾ ಅಂತಿಮ ಸಮಯದವ್ರು ನನ್ನ ರಕ್ಷಣೆ ಮಾಡ್ತೀಯಾ ಅಂತ? ಎಲ್ಲೇ ಇರು, ಹೇಗೆ ಇರು, ಮನಸ್ಸನ್ನು ನನ್ನ ಕೈಲಿ ಕೊಡು ಅಂತ ಹೇಳಿದ್ದೀನಿ ನಾನು ನಿಮಗೆ. ನೀನು ಆತ್ಮ ಅಷ್ಟೇ. ನೀನು ಆತ್ಮ, ಮೂರು ಲೋಕಕ್ಕೆ ನಿನಗೇನು ಸಂಬಂಧ ಇಲ್ಲ. ನೀನು ಸಪರೇಟ್ ಎನರ್ಜಿ, ಶಕ್ತಿ ಅಷ್ಟೇ. ನಿನ್ನ ಮನಸ್ಸನ್ನು ನನ್ನ ಕೆಲಸ ಕೊಡು. ನೀನು ಅದನ್ನು ನೀನು ಕೊಟ್ಟಿದೀಯಾ ಅಂತಂದ್ರೆ ನೀನು ಸಂಪೂರ್ಣ ಸಮರ್ಪಣೆ ಆಗಿದೆ ಅಂತಾನೆ ಲೆಕ್ಕ. ಅದಕ್ಕಾಗಿ ನಿನ್ನ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಡಬೇಕಾದ್ರೆ ಅದ್ರ ಹಿಂದ್ಗಡೆಗೆ ಏನಾದ್ರು ಸ್ವಾರ್ಥ ಇದೆಯಾ, ಇಚ್ಛೆ ಇದೆಯಾ, ಅಭಿಮಾನ ಇದೆಯಾ ಅಂತ ಇನ್ನು ಮಾಡ್ಕೊಳ್ಬೇಕು, ನೀನು ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಬ್ರಹ್ಮ ಬಾಬಾರವರ ಸಮಾನ ಆಗುವಂತ ಮಕ್ಕಳ ಅವಶ್ಯಕತೆ ಶಿವಬಾಬನಿಗೆ ಇದೆಯಂತೆ. ಮಕ್ಕಳಿಗೆ ತಂದೆ ಸಮಾನ ಆಗ್ಬೇಕು ಅಂತಂದ್ರೆ ಸಂಕಲ್ಪನೂ ಇದೆ ಅಂತೆ. ಮಾಡ್ಬೇಕು ಒಂದು ಇಚ್ಛೆ ಇದೆ, ಸಂಕಲ್ಪನೂ ಕೂಡ ಹೌದು. ಯಾರಾದ್ರೂ ಬಾಬಾನ ಕೇಳ್ತಾರಂತೆ ಏನಾಗ್ಬೇಕು ಅಂದ್ರೆ ಬಾಬಾ ಸಮಾನ ಅಂತ ಹೇಳ್ತಾರಂತೆ. ಸಂಕಲ್ಪ ಇದೆ, ಉಮಂಗನೂ ಇದೆ, ಲಕ್ಷ್ಯನೂ ಇದೆ. ಏನಿದೆ? ಸಂಕಲ್ಪ ಇದೆ, ಉಮಂಗ ಇದೆ, ಲಕ್ಷ್ಯ ಇದೆ. ಅದೇ ಬಿಲ್ಡಿಂಗ್ ನಿಲ್ಬೇಕು ಅಂತಂದ್ರೆ 4 ಕಂಬ ಬೇಕಲ್ಲ, 3 ಕಂಬ ಇದೆ ಅಂತೆ. 4ನೇ ಕಂಬ ಸ್ವಲ್ಪ ವೀಕ್ ಇದೆ ಅಂತೆ. ಯಾವುದು 4ನೇ ಕಂಬ? ಒಂದು ಸಂಕಲ್ಪ, 2ನೇದು ಉಮಂಗ, 3ನೇದು ಲಕ್ಷ್ಯ, 4ನೇದು ದೃಢತೆ ಇಲ್ಲ. ನಾಳೆಯಿಂದ ಗ್ಯಾರಂಟಿ ಅಮೃತ ವೇಳೆಗೆ ಹೇಳ್ತೀವಿ, ಬಾಬಾನೇ ಗ್ಯಾರಂಟಿ ಕೊಟ್ಬಿಡೋದು, ಇಲ್ವೇ ಇಲ್ಲ. ನಾಳೆ ಒಂದ್ ದಿವಸ ಬಾಬಾ ಸಾರಿ, ನಾಳೆಯಿಂದ ನಾನು ಸುಳ್ಳು ಹೇಳೋದೇ ಇಲ್ಲ ಹೇಳ್ಬಿಡೋದು, ಮತ್ತಪ್ಪ ಸುಳ್ಳು ಹೇಳ್ಬಿಡೋದು. ನಾಳೆದು ಯಾರ ಮೇಲೂ ಕಂಪ್ಲೇಂಟ್ ಮಾಡಲ್ಲ ಬಾಬಾ, ಏನಿದ್ದು ನಂದೇ ತಪ್ಪು, ನಾನು ಸರಿ ಆಗ್ತೇನೆ. ಮತ್ತಪ್ಪ ಸೋಮದ ಮೇಲೆ ಅದೇನು ಹೇಳ್ತಾರಲ್ಲ, ನಾಯಿ ಬಲ ಡೊಂಕು ಅಂತ. ನಳಿಕೆಲಿ ಇಟ್ಟಾಗ ಮಾತ್ರ ನೇರ ಇಡ್ತಾರಂತ, ನಳಿಕೆ ತೆಗೆದ್ಮೇಲೆ ಮತ್ತಪ್ಪ ಡೊಂಕ್ ಆಗಿಬಿಡ್ತದಂತ. ಜ್ಞಾನ ಕೇಳಿದಾಗ ಎಲ್ಲ ಅನ್ಸುತ್ತೆ, ಹೌದೌದು ಬಾಬಾ 100% ಅಕ್ಯುರೇಟ್ ಅಪ್ಪ, ಇನ್ಮೇಲೆ ನಾನು ಹೆಂಗೆ ಇರ್ತೇನೆ. ಮತ್ತು ವಾಪಸ್ ಜ್ಞಾನ ಕೇಳಿ ಮನೆಗೆ ಬಂದ ತಕ್ಷಣದಲ್ಲಿ ಮತ್ತೆ ವಾಪಸ್ ಆಸ್ ಇಟ್ ಈಸ್. ಅವಾಗ ದೃಢತೆ ಇಲ್ಲಿಂದ ಬಂತು. ಲೌಕಿಕದಲ್ಲಾದ್ರೆ ಮಾಡೇ ಮಾಡ್ತೀವಿ, ಬಂದೇ ಬರ್ತೀವಿ. ಎಷ್ಟು ಕಾನ್ಫಿಡೆನ್ಸ್ ಇಂದ ಮಾಡ್ತೀರಾ? ಲೌಕಿಕ ಶಿಕ್ಷಣ ಇರ್ಬೋದು, ಲೌಕಿಕ ಆಹಾರ ಇರ್ಬೋದು, ಎಷ್ಟು ದೃಢತೆ ಇರ್ತದೆ. ಏನು ಬೇಕಾದ್ರೂ ಆಗ್ಲಿ, ನಮ್ಗೆ ಏನಾದ್ರು ಪ್ರಪಂಚದಲ್ಲಿ ವಸ್ತು ಬೇಕು ಅಂತ ನಮ್ಮ ಮನೆಯವ್ರು ಕೊಡಿಸಿಲ್ಲ ಅಂದ್ರೆ ನಾನು ಜಾಬ್ ಆದ್ರೂ ಮಾಡಿ, ಹಣ ಸಂಪಾದನೆ ಮಾಡಾದ್ರು ನಾನು ತಗೊಳ್ತೇನೆ, ಬಿಡೋದಿಲ್ಲ. ಅದನ್ನು ಎಷ್ಟು ಪಕ್ಕಾ ದೃಢತೆ ಅಲ್ವಾ? ಅದು ಈ ಸಾಧನೆಯಲ್ಲಿ ಯಾಕೆ ಆ ದೃಢತೆ ಹೇಳುವಂಥದ್ದು ಬರ್ತಾ ಇಲ್ಲ? ಅದಕ್ಕಾಗಿ ಆ ದೃಢತೆ ಪಕ್ಕಾ ಇರಬೇಕು. ಎಷ್ಟು ಪಕ್ಕಾ ಇರಬೇಕು ಬಾಬ್ ಸಮಾನ ಆಗ್ಬೇಕು ಅಂತಂದ್ರೆ, ಬೇಕಾದ್ರೆ ನಾನು ಸತ್ತೋಗ್ಲಿ, ನನ್ನ ಹತ್ರ ಎಲ್ಲ ಸಂಪತ್ತು ಬೇಕಾದ್ರೂ ಖಾಲಿ ಆಗ್ಲಿ,
ಎಲ್ಲಾದ್ರೂ ಯಾರ ಎದುರುಗಡೆ ತಲೆ ತಗ್ಸ್ಬೇಕಾದಂತ ಸಂದರ್ಭ ಬರ್ಲಿ, ಯಾರು ಬೇಕಾದ್ರೂ ನನ್ನನ್ನು ಇನ್ಸಲ್ಟ್ ಮಾಡ್ಲಿ, ಎಲ್ಲಿ ಹೇಗೆ ಬೇಕಾದ್ರೂ ನಾನು ಪರಿವರ್ತನೆ ಆಗ್ಬೇಕಾದಂತ ಸಂದರ್ಭ ಬರ್ಲಿ, ಸಹನೆ ಬೇಕಾದ್ರೂ ಮಾಡಬೇಕಾಗಿದ್ದು ಬರ್ಲಿ, ಯಾರ ಮಾತನ್ನಾದ್ರೂ ಕೇಳಬೇಕಾಗಿದ್ದು ಬರ್ಲಿ, ಆದ್ರೆ ಆ ಸಂಕಲ್ಪವನ್ನ ಮಾತ್ರ ನಾನು ಬಿಡೋದಿಲ್ಲ. ಹಂಗದೇನ್ ಮಾಡ್ಬೇಕು ಆತ್ಮೀಯರೇ? ನೋಡಿ, ಬಾಬಾ ಸಹಜ ಸುಂದರವಾದಂತ ಸರಳವಾದಂತ ವಿಷಯವನ್ನ ಹೇಳ್ತಾರೆ. ಏನು? ನೀವ್ ಎಲ್ಲೇ ಹೋಗಿ ಮಕ್ಕಳೇ, ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಬಿಟ್ಟು ಭಗವಂತ ಉಪಯೋಗ ಮಾಡ್ಕೊಳ್ಳೋಂಗ್ ನೋಡ್ಕೊಳ್ಳಿ ಅಷ್ಟೇ. ನೀವ್ ಏನು ಮಾಡ್ತೀರಿ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಗೊತ್ತಾಗ್ಬೇಕಾದ ಅವಶ್ಯಕತೆ ಇಲ್ಲ. ಓಕೆ. ನೀವು ಸಾಧನೆಯನ್ನು ವೈಟ್ ಬಟ್ಟೆ ಹಾಕೊಂಡೇ ಮಾಡಬೇಕು ಅಂತ ಬಿಡಿ ಏನು ಬಾಬಾ ಹೇಳಲಿಲ್ಲ. ಗೃಹಸ್ಥದಲ್ಲಿರೋರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಲ್ಲ ಬಾಬಾ. ಏನು? ದಿನದಿಂದ ದಿನಕ್ಕೆ ಶುದ್ಧವಾದ ಮನಸ್ಸನ್ನ ಪರಮಾತ್ಮನಿಗೆ ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ಅವನ್ನ ಬಿಡ್ತಾ ಹೋಗಿ, ಸಂಪೂರ್ಣವಾಗಿ ಕೊಡ್ತಾ ಹೋಗಿ ಆತ್ಮೀಯರೇ. ಅಷ್ಟೇ. ಒಂದು ದಿನದಲ್ಲಿ ಎಷ್ಟು ಸಮಯ ಅವನ ಉಪಯೋಗಕ್ಕೆ ಸಂಪೂರ್ಣವಾಗಿ ಆ ನನ್ನ ಮನೆಯನ್ನ, ಆ ಸಾಧನವನ್ನ ಭಗವಂತನ ಕೈಲಿ ಕೊಟ್ಟಿದ್ದೇನೆ. ಚೆಕ್ ಮಾಡ್ಕೊಳ್ಳಿ. ಏನು ಬೇಕಾದಾದ್ರೂ ಕೂಡ, ಮನೇಲಿ ಯಾರು ಏನು ಹೇಳಿದ್ರು ಕೂಡ, ಎಷ್ಟೇ ಬಂಧನ ಮಾಡಿದ್ರು ಕೂಡ, ಈ ವಿಧಿಯನ್ನ, ಈ ಕಾರ್ಯವನ್ನ ನಾನು ಬಿಡೋದಿಲ್ಲ. ಒಂದು ವೇಳೆ ಆ ವಿಧಿ ವಿಧಾನ ಕರೆಕ್ಟ್ ಆಗಿದ್ದೇ ಆದ್ರೆ ಆದ್ಮೇಲೆ ಆಟೋಮೆಟಿಕಲಿ ನಿಮ್ಮ ಸಂಬಂಧಗಳು ಚೆನ್ನಾಗಾಗ್ತವೆ. ನಿಮ್ಮ ಮನೆ ಸುಖಮಯ ಜೀವನವಾಗ್ತದೆ. ಸಂಬಂಧಗಳು ಚೆನ್ನಾಗಾಗ್ತವೆ. ಯಾಕೆ ಗೊತ್ತಾ? ನೀವೆಷ್ಟು ಮಾಡ್ತಾ ಹೋದಾಗ ಸಂಪಾದನೆ ಆಗತ್ತಲ್ವಾ? ಸಂಪಾದನೆ ಸಾಲ ತೀರತ್ತಲ್ವಾ? ಹೊಸ ಹೊಸ ಚೆನ್ನಾಗಿರೋ ಸಾಧನಗಳು ಸಿಗ್ತಾವಲ್ವಾ? ಅವಾಗ ಜೀವನದ ಮಟ್ಟ ಶ್ರೇಷ್ಠ ಆಗೇ ಆಗತ್ತೆ ತಾನೇ. ಇವತ್ತೇನಾಗ್ತಾ ಇದೆ? ಸಾಲ ಜಾಸ್ತಿ ಬರ್ತಾ ಇದೆ. ನೀವು ಸಾಲ ತೀರಿಸಿದ್ರೆ ತುಂಬಾ ಜನ ಸಾಲಗಾರ ಬರ್ತಾ ಇದ್ದಾರೆ. ನಿಮ್ಮ ಸಂಪಾದನೆ ಕಡಿಮೆ ಆಗ್ತಿದೆ ಆದ್ಮೇಲೆ. ನಿಮ್ಮ ಲೌಕಿಕ ಜೀವನದಲ್ಲೂ ನೋಡಿ, ಚಿಕ್ಕ ಮಕ್ಕಳಿದ್ದಾಗ LKG UKG ಇದ್ದಾಗ ಸ್ಕೂಲಿಗೆ 10,000 20,000 ಸಂಬಳ ಇದ್ರೆ ಸಾಕು. ಕಾಲೇಜಿಗೆ ಹೋದ್ರೆ ಲಕ್ಷ ಬೇಕು. MD MS ಮಾಡ್ಬೇಕಂದ್ರೆ ಕೋಟಿ ಬೇಕು. ಮಗನಿಗೆ ಕೋಟಿ ಕೊಟ್ಬಿಟ್ಟು ಮಾಡ್ಬೇಕು ಹೇಳಿದ್ರೆ ಮಗಳು ದೊಡ್ಡವಳಾಗಿರ್ತಾಳೆ, ಅವಳ ಮದುವೆ ಕೋಟಿ ಬೇಕು ಅಲ್ವಾ? ಅಂದ್ಮೇಲೆ ದೊಡ್ಡ ದೊಡ್ಡ ಖರ್ಚುಗಳು ಮುಂದೆ ಬರ್ತಾವೆ ಅಂದ್ರೆ ಈಗಲೇ ತಾನೇ ಸಂಪಾದನೆ ಮಾಡಿ ಇಡಬೇಕು. ಒಂದು ಖರ್ಚು ಮುಗಿದ್ರು ಕೂಡ ಇನ್ನೊಂದು ಖರ್ಚು ಬಂದಿದ್ದಿರ್ತದಲ್ವಾ? ಹಾಗೆ ಇಲ್ಲೂ ಕೂಡ ದಿನದಿಂದ ದಿನಕ್ಕೆ ಲೆಕ್ಕಾಚಾರಗಳು, ಕಾಯಿಲೆಗಳು, ಸಮಸ್ಯೆಗಳು, ವಿಘ್ನಗಳು, ಪರಿಸ್ಥಿತಿಗಳು ಮೊದಲಿಗಿಂತ ಜಾಸ್ತಿಯಾಗಿ ಬಂದೇ ಬರ್ತದೆ. ಆದರೆ ನಿಮ್ಮ ಅದಕ್ಕೆ ಸರಿಸಮಾನವಾದಂತ ಸಂಪಾದನೆ, ಉಳಿತಾಯ ಇದ್ದಿದ್ದೇ ಆದ್ರೆ ನೀವು ಯಾವುದೇ ಕಾಲದಲ್ಲಿ ಹೆದರುವಂತ ಅವಶ್ಯಕತೆ ಇಲ್ಲ. ಓಕೆ. ಬಾಬಾ ಹೇಳ್ತಾನೆ, ಇದನ್ನು ಯಾರು ಮಾಡಬೇಕು? ನೀವೇ ಮಾಡಬೇಕೇ ಹೊರತು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಎಷ್ಟು ಬೇಕಾದ್ರೂ ದುಃಖ ಕೊಡ್ಲಿ, ನಾನು ಅವ್ರ ಬಗ್ಗೆ ಶುಭ ಭಾವನೆನ ಇಡ್ತೇನೆ. ಅವ್ರು ಬೈದು ತಾನೆ ಸರಿ, ನೋ ಪ್ರಾಬ್ಲಮ್. ನಾನು ಈಶ್ವರ ಜೀವನದಲ್ಲಿ ನೋಡ್ತೇನೆ, ಎಷ್ಟೋ ಜನ ನಮ್ಮ ನಮ್ಮ ಮೂಲಕ ಬಾಬಾ ಹೇಳಿದ ಕ್ಲಾಸನ್ನು ಕೇಳ್ಕೊಂಡು ಬಂದ್ಬಿಟ್ಟು ಎಷ್ಟೋ ಜನ ಕಾಮೆಂಟ್ಸ್ ಮಾಡ್ತಾರೆ, ನಿಂದನೆ ಮಾಡ್ತಾರೆ. ಗ್ರೂಪ್ನಲ್ಲಿ ಇರೋರಿಗೂ ಕೂಡ ಹೇಳಿರ್ತಾರೆ, ಅಣ್ಣವ್ರ ಹತ್ರ ಹೋಗ್ಬೇಡಿ ಅವ್ರು ಹಂಗಂಗೆ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾರ ಹತ್ರ ಏನು ಬೇಕಾದ್ರೂ ಹೇಳಿ, ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಳೋಣ? ಯಾಕಂದ್ರೆ ನಮ್ಮ ಸ್ಥಿತಿ ಗೊತ್ತು, ಬಾಬಾ ಹೆಂಗೆ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತು, ಸರಿಯಾಗಿ ಹೋಗ್ತಾರೆ ನಮ್ಗೆ ಗೊತ್ತಿದೆ. ಯಾರ ಮಾತನ್ನ ಕೇಳಿಬಿಟ್ಟು ಅವರ ಮಾತಿನ ಆಧಾರದಲ್ಲಿ ನಾವು ಪರಿವರ್ತನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆತ್ಮೀಯರೇ. ಆರಂಭದಲ್ಲಿ ನಾವು ಈಶ್ವರಿ ಜ್ಞಾನವನ್ನು ಹೇಳಬೇಕಾದ ಸಂದರ್ಭ, ನಾವಂದ್ರೆ ಬಾಬಾ ಹೇಳಬೇಕಾದ ಸಂದರ್ಭದಲ್ಲಿ ಕೆಲವರು ಸಜೆಷನ್ ಕೊಡೋದು, ಹಿಂಗೆ ಮಾಡಿ, ಹಂಗೆ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ ಅಂತ. ಅದಕ್ಕೆ ತಕ್ಕ ಹಾಗೆ ನಮ್ಮ ಜ್ಞಾನವನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಆರಂಭದಲ್ಲಿ ನಾನು ಮಾಡ್ತಿದ್ದೆ. ಇವಾಗ ಮಾಡೋದೇ ಇಲ್ಲ ನಾನು. ಯಾಕೆ ಮಾಡೋದಿಲ್ಲ? ಯಾಕೆ ನಾನು ಮಾಡ್ದ ನಾನು ಪರಿವರ್ತನೆ ಮಾಡ್ಕೊಳ್ಬೇಕು. ಮಾಡ್ಬೇಕಾಗಿರೋದು ಬಾಬಾ, ನಾನು ಯಾಕೆ ಚಿಂತೆ ಮಾಡಲಿ? ಸರಿ ಇದ್ರು ನಿಂದೆ, ಸರಿ ಅಲ್ದಿದ್ರು ನಿಂದೆ. ನೀನ್ ತಾನೇ ಹೇಳಿರೋದು. ನಾನು ಸುಮ್ಮನೆ ವಿದ್ಯಾರ್ಥಿ ಆಗ್ಬಿಟ್ಟು ನಾನು ಕೇಳ್ತಾ ಇದ್ದೇನೆ ಬಿಟ್ರೆ, ನನಗೂ ನಿನ್ನ ಜ್ಞಾನಕ್ಕೂ ನನಗೇನು ಸಂಬಂಧ ಇಲ್ಲ. ಅಂದ್ರೆ ಯಾರ ಮಾತು ಕೂಡ ಕೇಳೋದಿಲ್ಲ. ಬಾಬಾ ಏನ್ ಹೇಳ್ತಾರೆ ಸ್ಪಷ್ಟ ನುಡಿ ಅಷ್ಟೇ. ನನಗೇನು ಬಾಬಾ ಹೇಳಿದ್ದಾರೆ, ಏನು ಹೇಳಿಸ್ತಾ ಇದ್ದಾರೆ ಅದು ಸ್ಪಷ್ಟತೆ. ಅದು ನನ್ನ ಜೀವನದ ಅನುಭವ. ನೀವು ಇದ್ರಾರು ಇರಿ, ಇಲ್ದಿದ್ರೆ ಇಲ್ಲ. ನಿಮ್ಮ ಇಷ್ಟ, ಅದು ನಿಮ್ಮ ಆಸಕ್ತಿ. ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಬರ್ತೀರಾ? ಪಾಲನೆ ಇದೆ, ಪ್ರೀತಿ ಇದೆ, ಸ್ನೇಹ ಇದೆ. ಯಾವಾಗಲೂ ನಮ್ಮ ಲೆವೆಲ್‌ಗೆ ಎಷ್ಟು ಆಗುತ್ತೆ ಅಷ್ಟು ನಾವು ಕೊಡ್ತೀವಿ. ಓಕೆ, ಸಂತೋಷ. ನೀವು ಬರ್ತಾ ಇಲ್ಲ, ನೋ ಪ್ರಾಬ್ಲಮ್. ನಮಗೇನು ಸಮಸ್ಯೆನೇ ಇಲ್ಲ. ಯಾಕೆ ನಾವು ಸ್ಥೂಲಕ್ಕಿಂತ ಸೂಕ್ಷ್ಮದ ಕಡೆಗೆ ಹೆಚ್ಚಿಗೆ ಗಮನವನ್ನ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ಏನೇ ಹೇಳಲಿ, ಒಳ್ಳೆಯವರಿರಲಿ, ಕೆಟ್ಟವರಿರಲಿ, ನಿಂದನೆ ಮಾಡೋದು ಹೋಗ, ನೀನು ಎಲ್ಲರನ್ನು ಸರಿ ಸಮಾನವಾಗಿ ನೋಡಬೇಕು, ಕೊಡ್ತಾ ಹೋಗ್ಬೇಕು. ಯಾರು ಏನು ಹೇಳಿದ್ರು ಕೂಡ ಓಕೆ, ಅವ್ರು ಬಾಬನ ಮಕ್ಕಳಾಗಿರ್ಲಿ, ಅಲ್ಲಿ ಅವರಿಗೆ ಸಾಧನೆ ಸಿಗಲಿ, ಅವರು ಮುಂದುವರಲಿ, ಯಾವ ಆತ್ಮನೇ ಆಗಿರ್ಲಿ, ಅವ್ರಿಗೆ ಒಳ್ಳೆಯದಾಗ್ಲಿ ಹೇಳುವಂತ ಶುಭ ಭಾವ. ಸ್ಥೂಲವಾಗಿ ಎದುಗಡೆಗಿಲ್ದಿದ್ರು ಕೂಡ ಸೂಕ್ಷ್ಮವಾಗಿ ಅವರಿಗೆ ಯುಗ ಸದಾಕಾಲ ನೆಮ್ಮದಿ ಇರಬೇಕು. ಬಾಬಾ ಹೇಳ್ತಾರೆ, ಯೋಚನೆ ಮಾಡಿ, ನೀವು ಎಲ್ಲಿ ಸಾಧನೆ ಮಾಡಬೇಕು? ಬಾಬಾ, ಈ ಸೆಂಟರ್ ಸರಿ ಇಲ್ಲ, ಬೇರೆ ಸೆಂಟರ್ ಕೊಡಿಸು.
ಈ ಟೀಚರ್ ಸರಿ ಇಲ್ಲ, ಬೇರೆಯವ್ರಿಗೆ ಕೊಡ್ಸು. ಹ್ಮ್ ಈ ಇರುವಂತ ಮನೆ ಸರಿಯಿಲ್ಲ, ಬೇರೆಯವ್ರಿಗೆ ಕೊಡ್ಸು. ಬೇಡ, ಅದೇ ಸೆಂಟರು, ಅದೇ ಮನೆ, ಅದೇ ಪರಿವಾರ, ಅದೇ ಕುಟುಂಬ, ಯಾವುದು ಚೇಂಜ್ ಆಗಲ್ಲ. ಚೇಂಜ್ ನೀನಾಗಬೇಕು. ಅಲ್ಲೇ ಇದ್ಬಿಟ್ಟು ಸಾಧನೆ ಮಾಡಬೇಕಾಗ್ತದೆ. ಮಾನಸಿಕವಾಗಿ ಚೇಂಜ್ ಮಾಡಬೇಕಾಗ್ತದೆ. ನಾವು ಯಾರ ಮೇಲೂ ಕೂಡ ಬದಲ ಅಂತಾರೆ. ಅವ್ರೇನು ನಮ್ಗೆ ಸಿಟ್ಟು ಮಾಡಿದ್ರು ಅದನ್ನು ನಾವು ಅವ್ರ ಮೇಲೆ ಏನು ಮಾಡೋದಲ್ಲ, ಜಗಳ ಮಾಡೋದಲ್ಲ. ನಾನು ಪರಿವರ್ತನೆ ಆಗ್ಬಿಟ್ಟು ತೋರಿಸ್ಬೇಕು ಹೇಳುವಂಥದ್ದನ್ನ ಸದಾಕಾಲ ಇಟ್ಕೊಳ್ಳಿ. ಜೊತೆಗೆ ನೀವೆಷ್ಟು ಸಾಧನೆಗೆ ಮುಂದೆ ಹೋಗ್ತಾ ಹೋಗ್ತಾ ಇರ್ತೀರೋ, ಮಕ್ಕಳೇ, ಮಾಯೇನು ಕೂಡ ಬೇರೆ 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 ರೂಪದಲ್ಲಿ ರಾಯಲ್ ಆಗಿ ಬರ್ತಾ ಇರ್ತದೆ, ಗೊತ್ತೇ ಆಗೋದಿಲ್ಲ ನಿಮಗೆ. ಮೊದಲು ಮಾಯೆ ನಿಮ್ಮ ಮೇಲೆ ಯುದ್ಧ ಮಾಡ್ತಾ ಹೋಗ್ತದೆ. ಯುದ್ಧದಲ್ಲಿ ಸೋಲ್ತಾ 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 ಹೋದಾಗ ಅದು ನಿನ್ನೆದುರುಗಡೆ ಶರಣಾಗತಿ ಆಗ್ತದೆ. ಫಿಲ್ಮಲ್ಲಿ ನೋಡಿದಿರಲ್ಲ, ವಿಲನ್ ಎಷ್ಟು ಪ್ರಯತ್ನವನ್ನ ಮಾಡ್ತಾನೆ ಹೀರೋಯಿನ ಮೇಲೆ. ಹಳೆ ಕಾಲದ ಫಿಲ್ಮ್ ಅನ್ನ ನೋಡಿ, ಎಷ್ಟು ಪ್ರಯತ್ನವನ್ನ ಮಾಡ್ತಾನೆ ಅಲ್ವಾ. ಎಷ್ಟು ಆ ಒಂದು ಹೀರೋಗೆ ಎಷ್ಟು ಕಷ್ಟವನ್ನ ಕೊಡ್ತಾರೆ ಅಲ್ವಾ. ಲಾಸ್ಟ್ ಅಲ್ಲಿ ವಿಜಯ ಯಾರ್ದಾಗ್ತದೆ? ಹೀರೋದಾಗ್ತದೆ. ಲಾಸ್ಟಿಗೆ ಆ ವಿಲನ್ ಬಂದ್ಬಿಟ್ಟು ತಪ್ಪಾಯ್ತು ಅಂತ ಬಿಟ್ಟು ಕೇಳಿದಾಗ ಆ ಹೀರೋ ಅವ್ರನ್ನ ಕ್ಷಮಿಸ್ತಾನೆ. ಹಳೆ ಕಾಲದ ಫಿಲ್ಮ್ ಆಗಿತ್ತು, ಇವಾಗ ಹಂಗಲ್ಲ, ಕ್ಷಮಿಸೋದಿಲ್ಲ. ಇವಾಗ ಕೊಂದಾಗ್ಬಿಡ್ತಾನೆ, ಸಾಯಿಸಾಗ್ಬಿಡ್ತು. ಈಗಿನ ಸ್ಟೈಲ್ ಇದು ಅಲ್ವಾ. ಹಳೆ ಕಾಲದಲ್ಲಿ ಕ್ಷಮಿಸ್ತಾ ಇದ್ರು. ಹಾಗೆ ಆ ಮಾಯೆ ನಿಮ್ಮನ್ನ ಕಾಲಿಡಿಯುವಂತ ಸಂದರ್ಭ ಬಂದಿದೆ. ಅಂತಿಮ ಸಮಯದವರೆಗೂ ಕೂಡ ಈ ಸೋಲುವಂತವ್ರು ತಮ್ಮ ಏನೇನು ಅಸ್ತ್ರ ಶಸ್ತ್ರ ಇದೆಯೋ ಅದರಿಂದ ಏನ್ ಮಾಡ್ತಾರೆ, ಎದೆಗಡವ್ರ ಮೇಲೆ ಯುದ್ಧ ಮಾಡುವಂತ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. ಅದಕ್ಕಾಗಿ ಮಾಯೆನೂ ಕೂಡ ಅಂತಿಮ ಸಮಯದವರೆಗೂ ತನ್ನತ್ರ ಇರುವಂತ ಎಲ್ಲ ರೀತಿಯ ಅಸ್ತ್ರ ಶಸ್ತ್ರ ವಿಧಿವಿಧಾನಗಳನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡೇ ಮಾಡ್ತದೆ. ಮಾಡ್ತಾ ಇರುವಂಥದ್ದು ಮಾಯೆ ಹೇಳುವಂತ ವಿಷಯ ನಿಮಗೆ ಗೊತ್ತಿರಲಿ, ವ್ಯಕ್ತಿ ಅಲ್ಲ. ಇದು ಪ್ರಶ್ನೆ. ನೋಡ್ರಿ, ಮಾಯೆ ಅಂತಂದ್ರೆ ಏನು? ಬೇರೆ ಏನಲ್ಲ, ನೀವು ಮಾಡಿರುವಂತ ಕರ್ಮದ ಫಲ ನಿಮ್ಗೆ ರಿಟರ್ನ್ ಬಂದಾಗ ಅದಕ್ಕೆ ಮಾಯೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ. ನೋಡಿ ಎಷ್ಟು ಮಜಾ ಅಂತಂದ್ರೆ, ಒಂದು ಮಗು ನೆಲದ ಮೇಲೆ ಬೀಳ್ತದೆ. ಬಿದ್ದಾಗ ಅಮ್ಮ ಮಾಡ್ತಾರೆ, ಈ ನೆಲ ಸರಿ ಇಲ್ಲ ಅಂತ ಕೋಲ್ ತಗೊಂಡು ಏನ್ ಮಾಡ್ತಾರೆ, ನೆಲ ಕೊಡಿಯತ್ತೆ. ತಪ್ಪೇ ಆಡ್ದು ಬಿದ್ದಿರೋದು ಬಗುತ್ತಾನೆ. ಹಾಗೆ ನಮ್ಮದೇ ವಿಕರ್ಮ ನಮ್ಮ ಹತ್ರ ರಿಟರ್ನ್ ಬಂದಾಗ ಮಾವ ಹೇಳ್ತಾರೆ, ನಿಂದೆ ತಪ್ಪಲ್ಲಪ್ಪ, ಅದು ಮಾಯೆ. ಏನ್ ಮಾಡಿ, ನೀ ಸಂಪಾದನೆ ಮಾಡ್ತಾ ಹೋಗು, ಆ ಮಾಯೆ ತನ್ನಿಂತಾನೆ ಓಡೋಗ್ತದೆ. ಮಾಯೆ ವಿಕಾರ ರಾವಣ ಯಾರು ಇಲ್ಲ. ನೀವು ಮಾಡಿರುವಂತ ಕರ್ಮದ ವಿಕರ್ಮದ ಫಲ ನಿಮ್ಮ ಕಣ್ಣೆದುರುಗಡೆಗೆ ಏನು ಬರ್ತದೋ ಅದೇ ಮಾಯೆ. ಅದನ್ನು ಮಾಯೆ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಅದು ಪತಿಯ ರೂಪದಲ್ಲೋ, ಮಕ್ಕಳ ರೂಪದಲ್ಲೋ, ಸೇವಾ ನಿಮಿತ್ತ ಟೀಚರ್ ರೂಪದಲ್ಲೋ, ಕಾಯಿಲೆ ರೂಪದಲ್ಲಿ ಬರ್ತದೆ. ಅವಾಗ ನಾವೇನ್ ಮಾಡ್ತೀವಿ, ಅವ್ರು ನಾನ್ ತುಂಬಾ ಚೆನ್ನಾಗಿದ್ದೇನಪ್ಪ, ನಮ್ಮ ಪತಿ ಸರಿ ಇಲ್ಲ. ಸಮಸ್ಯೆ ಪತಿದ ಅಲ್ಲವೇ ಅಲ್ಲ, ಯಾವುದೋ ಜನ್ಮದಲ್ಲಿ ಆತ್ಮನಿಗೆ ಕೊಟ್ಟಿದ್ರೆ ಅದು ರಿಟರ್ನ್ ಬರ್ತಾ ಇದೆ ಅಷ್ಟೇ. ಒಂದು ವಿಷಯ ಇಲ್ಲ ನಿಮ್ಗೆ, ಜ್ಞಾನ ಕೇಳಬೇಕಾದ್ರೆ ತನಸು ಮನಸ್ಸು ಎಸ್ 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 ಕರೆಕ್ಟ್ ಆಗಿದೆ ಅಂತ ಅನಿಸ್ತಾ ಇರ್ತದೆ. ಪ್ರಾಕ್ಟಿಕಲ್ ಜೀವನದಲ್ಲಿ ಹೋದಾಗ ಮತ್ತೊಬ್ಬ ಹಳೆ ಸಂಸ್ಕಾರವನ್ನ ಏನ್ ಮಾಡ್ತೀವಿ, ಓಪನ್ ಮಾಡಿಬಿಟ್ಟು ಅಣ್ಣವ್ರೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ನೀವು ಪೇಮೆಂಟ್ ಮಾಡ್ತಾ ಹೋಗಿ, ಸಂಪಾದನೆ ಮಾಡ್ತಾ ಹೋಗಿ, ಆಮೇಲೆ ನೋಡಿ ನಿಮ್ಮ ಜೀವನ ಹೇಗೆ ಸುಖಮಯವಾಗ್ತದೆ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಸ್ವಮಾನ. ಸ್ವಮಾನ ಅಂತಂದ್ರೆ ಬಾಡಿ ಕಾನ್ಶಿಯಸ್ಸಿನ ಸ್ವಮಾನ ಅಲ್ಲ, ದೇಹಾಭಿಮಾನದ ಸ್ವಮಾನ ಅಲ್ಲ, ಆತ್ಮನ ಸ್ವಮಾನ. ಬರ್ತಾರೆ ಬ್ರಾಹ್ಮಣ ಜೀವನದ ಸ್ವಮಾನ, ಶ್ರೇಷ್ಠ ಆತ್ಮನ ಸಮಾನ, ಸಂಪನ್ನತೆ ಸ್ವಮಾನ. ಎಲ್ಲಿಯವರೆಗೆ ನಿಮ್ಮ ಜೀವನವನ್ನೇ ಬ್ರಾಹ್ಮಣ ಜೀವನ ಮಾಡೋದಿಲ್ಲ, ಬ್ರಾಹ್ಮಣ ಸದಾ ಎಲ್ಲಿದ್ದು ಕೊಡ್ತಾ ಇರಬೇಕು, ಕೊಡ್ತಾ ಇರಬೇಕು, ಕೊಡ್ತಾರೆ. ಬಾಬಾ ನಿಮ್ಮಿಂದ ಹೋಗ್ತಾರೆ, ಜ್ಞಾನದ ಮೂಲಕನೋ, ಸಂಕಲ್ಪದ ಮೂಲಕನೋ, ಶುಭ ಭಾವನೆಯ ಮೂಲಕನೋ, ಶಕ್ತಿಯ ಮೂಲಕನೋ ಸದಾ ಬೇರೆ ಕೊಡ್ತಾ ಇರಬೇಕು. ಶ್ರೇಷ್ಠ ಆತ್ಮ ನಿಮಗೆ ಹೌದು, ನನ್ನನ್ನು ಬಾಬಾ ಶ್ರೇಷ್ಠ ಮಾಡ್ತಾ ಇದ್ದಾರೆ, ಈ ಕಾರ್ಯಕ್ಕೆ ಉಪಯೋಗ ಮಾಡ್ತಿದ್ದಾರೆ, ನೆಕ್ಸ್ಟ್ ಸೇವೆಗೆ ಉಪಯೋಗ ಮಾಡ್ತಿದ್ದಾರೆ, ಆತ್ಮದ ಉನ್ನತಿ ಆಗ್ತಾ ಇದೆ, ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಸಿಗ್ತಾ ಇದೆ, ಆತ್ಮಗಳು ಖುಷಿ ಆಗ್ತಿದ್ದಾರೆ, ಅಷ್ಟು ಒಂದು ಅನಶಿ ಇರಬೇಕು. ಜೊತೆಗೆ ಸಂಪನ್ನತೆ. ಸಂಗಮಿಗುದಲ್ಲಿ ಬಾಬಾ ಏನು ಕೊಟ್ಟಿದ್ದಾರೋ, ಶರೀರಕ್ಕಿರ್ಬೋದು, ಸೇವೆ ಆಫರ್, ಯಾವ್ದು ಮೊದಲು ಸಂಪನ್ನ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಸಂಪನ್ನ ಆಗೋದು ಯಾವಾಗ ಗೊತ್ತಾ? ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆಯನ್ನು ಹೇಳ್ತಾರೆ. ಒಂದ್ಸಲ ಕುಬೇರ ಎಲ್ಲಾ ದೇವತೆಗಳಿಗೂ ಊಟ ಕೊಡ್ಲಿದ್ದಂತೆ. ಲಾಸ್ಟಿಗೆ ಶಿವನಿಗೆ ಒಬ್ಬನಿಗೆ ಕೊಡ್ಬೇಕು. ಶಿವನಿಗೆ ಕರೀತಾರೆ, ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ. ಸರಿ, ನಾಳೆ ಬಾ, ನಾನು ಬರ್ತೇನೆ ಹೇಳ್ದಂತೆ. ನೆಕ್ಸ್ಟ್ ಡೇ ಬಂದಾಗ, ನನಗೆ ಇವತ್ತು ಸ್ವಲ್ಪ ಬ್ಯುಸಿ ಕೆಲಸ ಇದೆ, ನನ್ನ ಮಗನಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಶಿವ. ಇದು ಕಥೆ, ಇದು ನಾಳೆ ಏನು ಅಂತ ಕೇಳ್ಬಿಡ್ಬೇಡಿ ನನಗೆ, ಸರಿನಾ? ಓಕೆ. ಯಾಕಂದ್ರೆ ಶಿವನಿಗೆ ಗೊತ್ತಾಗತ್ತೆ ಈ ಕುಬೇರನಿಗೆ ಏನು ಬಂದಿದೆ, ಅಹಂಕಾರ ಬಂದು ತೆಗೆದಾಕಬೇಕು ಅಂತ. ಸರಿ, ಗಣಪತಿ ಕಳಿಸ್ತಾರೆ, ತುಂಬಾ ಜನ ಊಟಕ್ಕೆ ಬಂದಿದ್ದಾರೆ, ಅಡಿಗೆನೂ ಕೂಡ ಮಾಡಿದ್ದಾರೆ. ಮೊದಲ ಪೂಜೆ ಗಣೇಶನಿಗೆ ಆಗ್ತದೆ, ಡೊಳ್ಳೊಟ್ಟೆ ಕೂತ್ಕೊಂಡಿದ್ದಾನೆ, ಎಲ್ಲಾ ಭಕ್ಷ್ಯವನ್ನ ತಂದಿಟ್ಟಿದ್ದಾರೆ ನೈವೇದ್ಯ. ಪೂಜೆ ಆಯ್ತು, ಕಾಯ್ತಾ ಇದ್ದಾರೆ, ಮುಗಿನಿ ವಾಸನೆ ಬಡಿತಾ ಇದೆ, ವೆರೈಟಿ ಊಟ.
ಸರಿನಾ? ಪೂಜೆ ಆದ ತಕ್ಷಣದಲ್ಲಿ ಊಟ ಮಾಡ್ಬೋದಾ? ಮಾಡ್ಬೋದು. ಎಲ್ಲ ಒಂದೇ ಸಲ ಖಾಲಿ ಮಾಡಿಬಿಡ್ತಾರೆ. ಇವನು ಊಟ ಆದ ಹೊರತು ಬೇರೆಯವ್ರು ತಿನ್ನುವಂಗಿಲ್ವಲ್ಲ. ಮತ್ತೆ ತಂದು ಬಡಿಸ್ತಾರೆ ಖಾಲಿ. ತಂದು ಬಡಿಸಿ ಎಷ್ಟು ತಂದು ಹಾಕಿದ್ರು ಕೂಡ ಸಾವಿರಾರು ಜನರಿಗೆ ಮಾಡಿರುವಂಥ ಆಹಾರ ಎಲ್ಲ ತಿಂದು ಮುಗಿಸ್ತಾ ಇರ್ತಾರೆ. ಮತ್ತೆ ಬೇಕು, ಮತ್ತೆ ಬೇಕು, ಮತ್ತೆ ಬೇಕು. ಎಷ್ಟು ಕೊಟ್ಟರು ಕೂಡ ಬೇಕು. ಕಡೆಗೂ ಬಂದವ್ರು ಹೇಳ್ತಾರೆ, "ಎಲ್ಲ ಅಡಿಗೆ ಖಾಲಿ ಆಯ್ತು" ಅಂತ ಹೇಳ್ಬಿಟ್ಟು. ಸರಿನಾ? ಅವಾಗ ಹೇಳ್ತಾರೆ, "ನಿಮ್ಗೆ ಹೊಟ್ಟೆ ತುಂಬಿಲ್ವಾ?" "ಇಲ್ಲ." "ನಿಮ್ಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ" ಅಂತ. "ನಾನೇನು ಮಾಡ್ಲಿಕ್ಕೆ ನನಗೆ ಹೊಟ್ಟೆ ತುಂಬ ಊಟ ಕೊಡ್ತೀನಿ ಅಂತ ತಾನೇ ಕರೆದಿರೋದು. ನಮ್ಮ ತಂದೆ ಅದಕ್ಕೆ ತಾನೇ ಕಳಿಸಿರೋದು. ನನಗೆ ಹೊಟ್ಟೆ ಊಟ ಕೊಡಲೇಬೇಕು." ಆವಾಗ ಕುಬೇರನಿಗೆ ಗೊತ್ತಾಗುತ್ತೆ, ಇವ್ರ ಹತ್ರ ಮಾತಾಡಿದ್ರೆ ಕೆಲಸ ಆಗೋದಿಲ್ಲ, ಇವ್ರ ಅಪ್ಪನ ಹತ್ರ ಮಾತಾಡಬೇಕು ಅಂತ ಕುಬೇರ ಏನ್ ಮಾಡ್ತಾನೆ, ಓಡ್ಲಿಕ್ಕೆ ಶುರು ಮಾಡ್ತಾನೆ. ಅವನ ಹಿಂದ್ಗಡೆ ಗಣಪತಿನ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಹೋದ್ಮೇಲೆ ಶಿವ ಕೇಳ್ತಾನೆ, "ಏನು ನಿಮ್ಮ ಮಗನಿಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗಿಲ್ಲ ನಮ್ಮ ಹತ್ರ" ಅಂತ ಹೇಳ್ತಾನೆ. "ಸರಿ, ಅದು ನನಗೆ ಗೊತ್ತು" ಅಂತ ಹೇಳ್ತಾನೆ ಶಿವ. ಸರಿನಾ? ಗಣೇಶ ಬರ್ತಾನೆ. ಬೆಳಿಗ್ಗೆ ನೀನು ಹೇಳಿದೀಯಾ ನನಗೆ ಕುಬೇರ ಹೊಟ್ಟೆ ತುಂಬ ಊಟ ಕೊಡ್ತಾನೆ ಅಂತ, ನಾನು ಬೆಳಿಗ್ಗೆ ತಿಂಡಿನೂ ಕೂಡ ತಿನ್ಲಿಲ್ಲ, ನನಗೆ ಹೊಟ್ಟೆ ತುಂಬ ಊಟನೇ ಕೊಟ್ಟಿಲ್ಲ ಅಂತ ಹೇಳ್ತಾನೆ. "ನಿನಗೆ ಯಾರು ಹೊಟ್ಟೆಲಿ ಊಟ ಕೊಟ್ಟರು ನೀನು ತುಂಬೋದಿಲ್ಲ, ಅಲ್ಲಿ ನೋಡಿ ನಿಮ್ಮಮ್ಮ ಎಳ್ಳುಂಡೆ ಮಾಡ್ತಿದ್ದಾರೆ ನೋಡು, ಒಳಗಡೆ ವಾಸನೆ ಬರ್ತಿದೆ, ಹೋಗು ತಿನ್ನು ಹೊಟ್ಟೆ ತುಂಬುತ್ತದೆ" ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ಒಂದು ಎಳ್ಳುಂಡೆ ತಿಂದ ತಕ್ಷಣ ದೊಡ್ಡ ತೇಗ ಬರ್ತದೆ ಗಣೇಶನಿಗೆ. ಆವಾಗ ಹೊಟ್ಟೆ ತುಂಬ್ತಾನೆ. ಈಗ ಹೊಟ್ಟೆ ತುಂಬ್ತು ಅಂತ ಹೇಳ್ತಾನೆ. ಆದ್ಮೇಲೆ ಈ ಕಥೆಯ ಉದಾಹರಣೆ ಏನು ಅಂತಂದ್ರೆ, ಪ್ರಪಂಚದಲ್ಲಿ ಎಷ್ಟೇ ಬಂಗಾರ ಸಿಗಲಿ, ಎಷ್ಟೇ ಜನ ಗೌರವವನ್ನ ಕೊಡ್ಲಿ, ಎಷ್ಟೇ ಹಣ ಸಿಗಿದ್ರು ಕೂಡ ಆತ್ಮ ತೃಪ್ತಿ ಆಗೋದಿಲ್ಲ. ಆತ್ಮ ತೃಪ್ತಿ ಆಗೋದು ಪರಮಾತ್ಮ ಕೊಡುವಂತ ಆಹಾರದಿಂದ ಮಾತ್ರ. ಯಾವುದಿನ ಪರಮಾತ್ಮ ನನಗೆ ಊಟ ಕೊಟ್ಟಿದ್ದಾರೆ, ಪರಮಾತ್ಮ ಬಟ್ಟೆ ಕೊಟ್ಟಿದ್ದಾರೆ, ಇಲ್ಲಿಗೆ ಮನೆ ಕೊಟ್ಟಿದ್ದಾರೆ, ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಪರಮಾತ್ಮನ ಲಾಲನೆ ಪಾಲನೆಯಲ್ಲಿ ಯಾವ ಮಗು ತನ್ನ ಈಶ್ವರಿ ಜೀವನವನ್ನ, ಬ್ರಾಹ್ಮಣ ಜೀವನವನ್ನ ನಡೆಸ್ತಾರೋ ಆ ಆತ್ಮ ಸದಾ ಸಂಪನ್ನವಾಗಿರ್ತದೆ. ಬೇರೆ ಯಾರು ಎಷ್ಟು ಗೌರವವನ್ನ ಕೊಟ್ಟು ಕೂಡ, ಮುತ್ತು ರತ್ನದ ನಿಮಗೆ ಸುರಿಮಳೆ ಸುರಿಸಿದ್ರು ಕೂಡ ಇನ್ನೂ ಬೇಕು ಹೇಳೋದು ಯಾವಾಗಲೂ ಆತ್ಮ ತೃಪ್ತವಾಗೋದಿಲ್ಲ. ಹಾಗಾಗಿ ಸಂಪನ್ನರಾಗಲೇಬೇಕು ಅಂತಂದ್ರೆ ಬಾಬನತ್ತನೇ ಕರ್ಮವನ್ನ ಮಾಡಿಸ್ಬೇಕು. ಅದಕ್ಕಾಗಿ ಮುಂದೆ ಬಾಬಾ ಏನ್ ಹೇಳಿದ್ದಾರೆ, ಕ್ರೋಧದ ಬೇರೆ ಬೇರೆ ರೂಪಗಳು ಅಂತ ಹೇಳಿದ್ದಾರೆ. ಓಕೆ, ಕ್ರೋಧದ ಬೇರೆ ಬೇರೆ ರೂಪ ಹೇಳಲಿಕ್ಕೆ ಇವತ್ತು ಸಮಯ ಇಲ್ಲ, ಸಮಯ ಮುಗಿದೋಗ್ಬಿಟ್ಟಿದೆ. ತಮ್ಗೆಲ್ಲರಿಗೂ ಇಷ್ಟ ಇದ್ರೆ ಅದರ ಬಗ್ಗೆ ಇನ್ನೊಂದು ಕ್ಲಾಸ್ ಅನ್ನ ಮಾಡೋಣ. ಕ್ರೋಧದ ಎಷ್ಟು ವೆರೈಟಿಗಳಿದ್ದಾವೆ, ಅದಕ್ಕೆ ಕಾರಣಗಳೇನೇನು, ಅದರ ನಿವಾರಣೆ ಹೇಗೆ ಬರಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದಿನ ಕ್ಲಾಸ್ ಅನ್ನ ಮಾಡೋಣ. ಓಕೆ, ಅದಕ್ಕಾಗಿ ಯಾವ ಆತ್ಮ ಬಂದನು ಕೂಡ ಅವರಿಗೆ ತುಂಬಾ ಪ್ರೀತಿಯನ್ನ ಕೊಡಿ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಲ್ಲ, 5% ಒಳ್ಳೆ ಗುಣ ಇದ್ದಾಗ ಆ ಒಳ್ಳೆ ಗುಣಗಳನ್ನೇ ಗಮನದಲ್ಲಿಟ್ಬಿಟ್ಟು ಅವರಿಗೆ ಆ ಪಾಲನೆ ಕೊಡ್ತಾ ಕೊಡ್ತಾ ಅವರಿಗೆ ಭಗವಂತನ ಕಡೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿ, ಯಾರದೇ ಕಡಿಮೆತನವನ್ನ ನೋಡ್ಬೇಡಿ. ಈ ರೀತಿ 4 ಕಡೆಯ ಬ್ರಾಹ್ಮಣ ಸಂಸಾರದ ವಿಶೇಷ ಆತ್ಮಗಳಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಸಫಲತೆಯ ನಕ್ಷತ್ರಗಳು. ಎಷ್ಟು ದೃಢರಾಗಿರ್ತೀರೋ ಬಾಬಾ ಹೇಳ್ತಾರೆ, ಗಮನ ಇಲ್ಲಿ, ಇಚ್ಛೆ ಇಲ್ಲಿ, ಅದೇ ಆತ್ಮದ ಮಾನದ ಕಡೆ ಗಮನ ಕೊಡು. ಇವತ್ತು ನಾನು ಎಷ್ಟು ಯೋಗ ಮಾಡಿದೆ, ಎಷ್ಟು ಸಂಪಾದನೆ ಆಯ್ತು, ಇವತ್ತು ನಾನು ಎಷ್ಟು ದಾನ ಮಾಡಿದೆ, ಎಷ್ಟು ಕೊಂಡ, ಅದ್ರ ಕಡೆ ಗಮನ ಕೊಡ್ತಾ ಹೋಗಿ ಆತ್ಮಿಕವಾಗಿ ಆ ಇಚ್ಛೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಸದಾ ಸ್ವಯಂವನ್ನು ಸಂಪನ್ನರಾಗಿಟ್ಕೊಂಡು ಎಲ್ಲ ಆತ್ಮಗಳ ಕೂಗನ್ನ ಪೂರ್ಣ ಮಾಡುವಂತ ಸಂಪನ್ನ ಆತ್ಮರಿಗೆ, ಸದಾ ನಿರ್ಬಲವಾಗಿರುವಂಥವರು, ಪರವಶರಾಗಿರುವಂಥವರಿಗೆ ತಾವು ತಮ್ಮ ಧೈರ್ಯದ ಮೂಲಕ ವರದಾನವನ್ನು ಕೊಟ್ಟು ಧೈರ್ಯವನ್ನು ಕೊಡುವಂತಹ ತಂದೆಯ ಸಹಯೋಗಿ ಆತ್ಮಗಳಿಗೆ, ಅಂತ ಅವರಿಗೆಲ್ಲ ಧೈರ್ಯ ಕೊಡಬೇಕಾಗಿರೋದು ಬಾಬಾ, ಅವರು ಕೊಡ್ತಾರೆ. ನೀವು ಕೇವಲ ಸಂಯೋಗವನ್ನು ಕೊಡಿ ಅಷ್ಟೇ. ಸದಾ ವಿಶ್ವ ಪರಿವರ್ತಕರಾಗಿ ಸ್ವಪರಿವರ್ತನೆಯಿಂದ ಮಾಯೆ ಮತ್ತು ಪ್ರಕೃತಿ ಮತ್ತು ವೀಕ್ ಆಗಿರುವಂತಹ ಆತ್ಮಗಳನ್ನ ಪರಿವರ್ತನೆ ಮಾಡುವಂತಹ ಪರಿವರ್ತಕ ಆತ್ಮಗಳಿಗೆ ಬಾಬ್ದಾದಾರವರ 4 ಕಡೆಯ ಸಣ್ಣ ಸಂಸಾರದ ಸರ್ವ ಆತ್ಮಗಳು, ಎದುರುಗಡೆ ಇರುವಂತ ಆತ್ಮಗಳು, ಬೇರೆ ಬೇರೆ ಕಡೆ ಇರುವಂತ ಆತ್ಮಗಳಿಗೆ ಅರಬ್ ಖರಬ್ ಗುಣ ನೆನಪು ಪ್ರೀತಿ ಮತ್ತು ನಮಸ್ತೆ. ಇದು ಕೇಳಿದಾಗ ಮಕ್ಕಳು ಹೇಳ್ತಾರಂತೆ, ಬಾಬಾ ನಮ್ಗೆ ಅರಬ್ ಖರಬ್ ಬೇಡ, ಪದ್ಮ ಪದಂ ಕೊಡಿ, ಇದು ಮಾಡಿಕೊಡಿ, ಮೊದಲು ಇದನ್ನು ಸಾಧನೆ ಮಾಡಿಕೊಡಿ, ಮುಂದಿನ ನಾನು ಕೆಲಸ ಹೇಳ್ತೇನೆ, ಅದನ್ನು ಮಾಡಿದ್ಮೇಲೆ ಪದ್ಮ ಪದಂ ಕೊಡ್ತೇನೆ. ಇಷ್ಟು ಮಾಡಿ ನಿನಗೆ ಅರಬ್ ಖರಾಬೇ ಸಿಗ್ತದೆ. ಇದು ಮೊದಲು ಮಾಡು. ಇದು 75% ನಾನು ಕೊಟ್ಟಿರೋದು ನಿನಗೆ ಫಾರ್ಮುಲಾ. ಇನ್ನು ಪದ್ಮ ಪದ್ಮಿಗೆ ಉಳಿದು 25% ಇದು ಮಾಡಿದ್ಮೇಲೆ ನೆಕ್ಸ್ಟ್ ಪೋಸ್ಟ್ ಕೊಡ್ತೇನೆ, ಅವಾಗ ಅಷ್ಟು ಸಿಗ್ತದೆ. ಲೇಬರ್ ಅಂದ್ರೆ ತಿಂಗಳಿಗೆ 10,000ನೇ ಸಿಗೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಅಂದ್ರೆ ಲಕ್ಷನೇ ಸಿಗೋದು, ಎಮ್ ಡಿ ಬೇಕು 1 ಕೋಟಿ ಬೇಕು ಅಂತಂದ್ರೆ ಇದು ಮೊದಲು ಮಾಡು ನೀನು. ಇದನ್ನು ಸಾಧನೆ ಮಾಡು. ಸೀದಾ ಎಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇದೇ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಮುಂದೆ ಅಲ್ಲಿಗೆ ಎಲ್ಲಿ ಹೋಗ್ತೀಯಾ? ಅದಕ್ಕಾಗಿ ಇದನ್ನ ಮಾಡಿ ತೋರಿಸು. ನೆಕ್ಸ್ಟ್ ವಿಧಿಯನ್ನ ಕೊಡ್ತೇನೆ, ಅದನ್ನು ನೀನು ಮಾಡಿ ತೋರಿಸಿದಾಗ ನಿನಗೆ ಬೇಕಾದ್ರೆ ನಾನು ಕೊಡ್ತೇನೆ, ಚಿಂತೆ ಮಾಡಬೇಡ. ಓಕೆ, ಈ ರೀತಿ
ಸಾಧನೆ ಮಾಡುವಂತ ಆತ್ಮಗಳು ನೀವೆಲ್ಲ ಆಗಿ ಅಂತ ಭಗವಂತನ ಒಂದು ಶುಭ ಆಸೆ. ಓಕೆ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.